ಅಭ್ಯಾಸ 7.3 ಅದರಲ್ಲಿ ಮೊದಲನೇ ಪ್ರಶ್ನೆ. ಫಸ್ಟ್ ಕ್ವಶನ್ ಏನು ಹೇಳ್ತಂದ್ರೆ ಟ್ರಯಾಂಗಲ್ ಎ ಬಿ ಸಿ ಯು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಅಂದ್ರೆ ಐಸೋಸೆಲಸ್ ಟ್ರಯಾಂಗಲ್. ಅಂದ್ರೆ ಸಮದ್ವಿಬಾಹು ತ್ರಿಭುಜ ಅಂದ್ರೆ ಯಾವ್ದಾದ್ರೂ ಎರಡು ಬಾಹುಗಳು ಪರಸ್ಪರ ಏನಿರ್ತವೆ ಸಮ ಇರ್ತವೆ. ಅಂದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಎಂಬ ಬಾಹು ಎ ಸಿ ಬಾಹುಗೆ ಪರಸ್ಪರ ಏನಾಗಿದೆ ಸಮನಾಗಿದೆ. ಮತ್ತು ತ್ರಿಭುಜ ಬಿ ಡಿ ಸಿ ಯು ಕೂಡ ಸಮದ್ವಿಬಾಹು ತ್ರಿಭುಜವಾಗಿದೆ. ಅಂದರೆ ಇದರ ಅರ್ಥ ಏನು? ಬಿ ಡಿ ಎಂಬ ಬಾಹು ಡಿ ಸಿ ಎಂಬ ಬಾಹುಗೆ ಏನಾಗಿದೆ ಸಮನಾಗಿದೆ. ಎ ಬಿ ಸಿ ಸಮದ್ವಿಬಾಹು ಆದರೆ ಎ ಬಿ ಸಮನಾಗಿ ಎ ಸಿ, ಬಿ ಡಿ ಸಿ ಸಮದ್ವಿಬಾಹು ಅಂದರೆ ಬಿ ಡಿ ಸಮ ಯಾರಿಗೆ ಡಿ ಸಿ. ನೆಕ್ಸ್ಟ್ ಎ ಎಂಬ ಬಿಂದುವನ್ನು ನಾವು ವೃದ್ಧಿಸಿದಾಗ ಅದು ಯಾರ ಮೂಲಕ ಹಾಕುತ್ತದೆ? ಡಿ ಮತ್ತು ಪಿ ಮೂಲಕ ಹಾಕುತ್ತದೆ. ತಿಳಿದಲ್ಲ? ಅಂದ್ರೆ ಎ ಡಿ ಪಿ ಅಂತ ಒಂದು ಲೈನ್ ಡ್ರಾ ಮಾಡಬಹುದು. ನಮಗ ಈ ಒಂದು ಟ್ರಯಾಂಗಲ್ ನಲ್ಲಿ ಏನ್ ಪ್ರೂವ್ ಮಾಡೋಣ ಅಂದ್ರೆ ಇದು ಕ್ಲಿಯರ್ ಆಗುತ್ತೆ ಕ್ವಶನ್. ಎ ಎಂಬ ಪಾಯಿಂಟ್ ಇಂದ ನಾವು ಒಂದು ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರೆ ವಿಚ್ ವಿಲ್ ಕ್ರಾಸ್ ಟು ದ ಡಿ ಅಂಡ್ ಇಟ್ ವಿಲ್ ಇಂಟರ್ಸೆಕ್ಟ್ ಅ ಪಾಯಿಂಟ್ ಪಿ. ಬಿ ಸಿ ಒಳಗ ಪಿ ಪಾಯಿಂಟ್ ಅನ್ನ ಏನ್ ಮಾಡ್ತದೆ? ಇಂಟರ್ಸೆಕ್ಟ್ ಮಾಡ್ತದೆ. ಕ್ಲಿಯರ್ ಆಗುತ್ತೆ ಕ್ವಶನ್. ಈಗ ನಾವೇನ್ ಪ್ರೂವ್ ಮಾಡ್ಬೇಕಂದ್ರೆ ಈ ಟ್ರಯಾಂಗಲ್ಸ್ ಒಳಗ ಟ್ರಯಾಂಗಲ್ ಎ ಬಿ ಡಿ ಯು ಸರ್ವಸಮ ಆಗಿದೆ ಯಾರಿಗೆ? ಎ ಸಿ ಡಿ. ಎ ಬಿ ಡಿ ಯು ಸರ್ವಸಮ ಎ ಸಿ ಡಿ ಅಂತ ಪ್ರೂವ್ ಮಾಡಬೇಕು. ಯಾವ ರೀತಿ ಪ್ರೂವ್ ಮಾಡ್ಬೇಕಂದ್ರೆ ಎ ಬಿ ಡಿ ಅಲ್ಲಿ ಬರ್ತದೆ ಟ್ರಯಾಂಗಲ್ ಎ ಬಿ ಡಿ ಅಂದ್ರೆ ಈ ಟ್ರಯಾಂಗಲ್ ತಿಳಿದಲ್ಲ. ನೆಕ್ಸ್ಟ್ ಒಂದು ಯಾವ್ದು ಎ ಸಿ ಡಿ ಅಂದ್ರೆ ಈ ಟ್ರಯಾಂಗಲ್. ಲೆಫ್ಟ್ ಸೈಡ್ ಇರುವಂತಹ ಟ್ರಯಾಂಗಲ್ ರೈಟ್ ಸೈಡ್ ಇರುವಂತಹ ಎರಡು ಟ್ರಯಾಂಗಲ್ಸ್ ಗಳನ್ನ ನಾವೇನಂತ ಪ್ರೂವ್ ಮಾಡಬೇಕು? ಸರ್ವಸಮ ಅಂತ ಪ್ರೂವ್ ಮಾಡಬೇಕು. ಯಾವ ರೀತಿ? ಫಸ್ಟ್ ಒಂದು ಪ್ರೂವ್ ಮಾಡೋಣ. ಸ್ವಲ್ಪ ಲಕ್ಷ್ಯ ಕೇಳ್ರಿ. ತ್ರಿಭುಜ ಯಾರಲ್ಲಿ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿ ಗಳಲ್ಲಿ ಈ ಎರಡೂ ತ್ರಿಭುಜಗಳನ್ನು ಹೋಲಿಸಿದಾಗ ಮೊದಲನೇದು ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಹೌದಾ? ಎ ಬಿ ಇಸ್ ಈಕ್ವಲ್ ಟು ಎ ಸಿ ಬರೀಬೋದಾ ನಾವು? ಯಾಕೆ ಹೇಳ್ರಪ್ಪ? ಗಿವನ್ ಅದು ದತ್ತ ಆಲ್ರೆಡಿ ಹೇಳ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಎ ಬಿ ಯಾರಿಗೆ ಸಮ ಇರ್ತದೆ? ಎ ಸಿ ಗೆ ಸಮ ಇರ್ತದೆ. ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂದ್ರೆ ಇದು ದತ್ತ ಅಂತ ಡೈರೆಕ್ಟ್ ಬರೀಬಹುದು. ತಿಳಿದ? ನೆಕ್ಸ್ಟ್ ಇದೇ ಎರಡು ತ್ರಿಭುಜಗಳಲ್ಲಿ ಬಿ ಡಿ ಯು ಸಮನಾಗಿದೆ ಯಾರಿಗೆ? ಡಿ ಸಿ ಗೆ. ಬಿ ಡಿ ಇಸ್ ಈಕ್ವಲ್ ಟು ಏನು? ಡಿ ಸಿ. ಇದು ಕೂಡ ಏನು ಗಿವನ್ ಅಂದ್ರೆ ದತ್ತ. ಯಾಕಂದ್ರೆ ಬಿ ಡಿ ಸಿ ಯು ಕೂಡ ಸಮದ್ವಿಬಾಹು ತ್ರಿಭುಜ. ಬಿ ಡಿ ಸಿ ಯು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಬಿ ಡಿ ಸಮನಾಗಿ ಡಿ ಸಿ. ಎ ಬಿ ಸಿ ಯು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಎ ಬಿ ಸಮನಾಗಿ ಎ ಸಿ. ಇವೆರಡೂ ರೀಸನ್ ಇಲ್ಲಿ ಬಂದು ದತ್ತದೊಳಗೆ ಬಂದು ಎ ಬಿ ಇಸ್ ಈಕ್ವಲ್ ಟು ಎ ಸಿ ದತ್ತ, ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಇದು ಕೂಡ ದತ್ತ. ಮತ್ತೆ ಈ ತ್ರಿಭುಜ ಮತ್ತು ಈ ತ್ರಿಭುಜ ಎರಡೂ ತ್ರಿಭುಜಗಳಲ್ಲಿ ಒಂದು ಕಾಮನ್ ಬಾಹು ಇದೆ. ದಟ್ ಈಸ್ ಯಾರು? ಎ ಡಿ ಅಲ್ಲ? ಏನ್ ಹೇಳ್ಬೋದು? ಎ ಡಿ ಇಸ್ ಈಕ್ವಲ್ ಟು ಏನು? ಎ ಡಿ. ನೋಡ್ರಿ ಇದ್ರಾಗೂ ಎ ಡಿ ಇದೆಯಪ್ಪ, ಇದ್ರಾಗೂ ಎ ಡಿ ಆಯ್ತಲ್ಲ. ಮೊದಲೇದು ಈ ಬಾಹು ಇಸ್ ಈಕ್ವಲ್ ಟು ಈ ಬಾಹು, ಈ ಬಾಹು ಇಸ್ ಈಕ್ವಲ್ ಟು ಈ ಬಾಹು, ಲಾಸ್ಟ್ ಈ ಬಾಹು ಇಸ್ ಈಕ್ವಲ್ ಟು ಅದೇ ಬಾಹು. ಅದಕ್ಕೆ ನಾವು ಯಾವ ಬಾಹು ಅಂತ ಕರಿತೀವಿ? ಸಾಮಾನ್ಯ ಬಾಹು, ಕಾಮನ್ ಸೈಡ್. ಕಾಮನ್ ಸೈಡ್ ಅಂತ ಬರೀರಿ. ಈಗ ಏನಾಗ್ತದೆ? ಮೂರು ಬಾಹು ಪರಸ್ಪರ ಸಮನಾಗಿದ್ದಾವೆ ಅಂದ್ರೆ ನಾವೇನ್ ಮಾಡ್ಬೇಕು? ಟ್ರಯಾಂಗಲ್ ಏನು ಎ ಬಿ ಡಿ ಯು ಸರ್ವಸಮವಾಗಿದೆ ಯಾರಿಗೆ? ಟ್ರಯಾಂಗಲ್ ಎ ಸಿ ಡಿ ಗೆ. ಯಾವ ಕ್ರೈಟೀರಿಯಾ ಬರ್ತದೆ? ಎಸ್ 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 ಅಂದ್ರೆ ಬಾಬಾ ಎಂಬ ನಿಬಂಧನೆ ಪ್ರಕಾರ ಈ ಎರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮವಾದವು ಕೇಳಿದ್ದು ಅದೇ ಎ ಬಿ ಡಿ ಸರ್ವಸಮ ಏನು ತಿಳಿತಾ? ಈಗ ನೆಕ್ಸ್ಟ್ ಎರಡನೇದು ಐತಲ್ಲ, ಎರಡನೇದು ಪ್ರೂವ್ ಮಾಡ್ಬೇಕಂದ್ರೆ ನಾವ್ ಇನ್ನೊಂದು ಏನಂದ್ರೆ ಸ್ವಲ್ಪ ನಾನು ಮಾತಾಡ್ತಾ ಮಾಡ್ಕೋರಿ. ಈ ತ್ರಿಭುಜ ಮತ್ತು ಯಾವ್ದು ಎ ಬಿ ಡಿ ಯು ಎ ಸಿ ಡಿ ಗೆ ಈ ತ್ರಿಭುಜ ಸರ್ವಸಮ ಅಂತ. ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಪರಸ್ಪರ ಏನಿರ್ತವೆ? ಸಮ ಇರ್ತವೆ. ಅರ್ಥ ಆಗಲ್ಲ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಹಾಗಾದ್ರೆ ಈ ತ್ರಿಭುಜವು ಈ ತ್ರಿಭುಜಕ್ಕೆ ಎರಡು ಸರ್ವಸಮ ಅಂದ್ರೆ ನಾವೇನ್ ಹೇಳ್ಬೋದು? ಕೋನ 1 ಮತ್ತೆ ಕೋನ 2 ಪರಸ್ಪರ ಇರ್ತವೆ. ಹೌದಾ? ಕೋನ 1 ಯಾಕೆ ಬರ್ತದೆ? ಎ ಬಿ ಡಿ ಒಳಗೆ ಕೋನ 1, ಕೋನ ಎ ಸಿ ಡಿ ಒಳಗೆ ಕೋನ 2. ಹೌದನಲ್ಲ? ಇದು ಯಾಕಂದ್ರೆ ನಾವು ಮುಂದೆ ಯೂಸ್ ಆಗುತ್ತೆ. ನಮ್ಗೆ ಮುಂದೆ ಯೂಸ್ ಆಗೋ ನಾನು ಸೈಡ್ ಬಿಡ್ತೇನೆ ನೋಡಿ. ಏನಂತ? ಕೋನ 1 ಸಮನಾಗಿದೆ ಯಾರಿಗೆ? ಕೋನ 2ಗೆ. ಯಾಕೆ ಹೇಳ್ರಿ? ಕಾರಣ ಸಿ ಪಿ ಸಿ ಟಿ ಅಂತ ಬರೀಬೋದಾ? ಇದು ನನ್ನ ಮುಂದೆ ಯೂಸ್ ಆಗುತ್ತೆ. ಯಾಕಂದ್ರೆ ಈ ಎರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮ ಇದ್ದಾವೆ. ಸರ್ವಸಮ ಅಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಪರಸ್ಪರ ಏನಿರ್ತಾವೆ? ಸಮನಾಗಿರ್ತವೆ. ಅದಕ್ಕೆ ಕೋನ 1 ಇಸ್ ಈಕ್ವಲ್ ಟು ಕೋನ 2 ಸಿ ಪಿ ಸಿ ಟಿ ಇದು ಮುಂದೆ ಯೂಸ್ ಆಗುತ್ತೆ. ಇದಕ್ಕೆ ನಾವೇನು ಇಕ್ವೇಶನ್ 1 ತಿಳಿಲಿಲ್ಲ. ಇದನ್ನ ಎರಡನೇದನ್ನ ಪ್ರೂವ್ ಮಾಡ್ಬೇಕಾದ್ರೆ ಯಾವ ಟ್ರಯಾಂಗಲ್ ಎ ಬಿ ಪಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಸಿ ಪಿ ಇದನ್ನ ಪ್ರೂವ್ ಮಾಡುವಾಗ ಈ ಎರಡು ಟ್ರಯಾಂಗಲ್ಸ್ ಗಳು ಸರ್ವಸಮ ಅಂತ ಪ್ರೂವ್ ಮಾಡುವಾಗ ನಮಗೆ ಇದು ಒಂದು ಯೂಸ್ ಆಗುತ್ತೆ.
ಕೋನ 1 ಸಮನಾಗಿದೆ ಕೋನ 2. ಯಾಕಂದ್ರೆ ಈ ತ್ರಿಭುಜ ಮತ್ತು ಈ ತ್ರಿಭುಜ ಪರಸ್ಪರ ಏನು ಸರ್ವಸಮ. ಇದು ಕ್ಲಿಯರ್ ಆಗಿದೆ. ಒಂದು ಗಿವನ, ಇದು ಕೂಡ ಗಿವನ್, ಇದೊಂದು ಕಾಮನ್ ಸಿ. ಅರ್ಥ ಆಗತ್ತಲ್ಲ? ಬರ್ಕೋರಿಂದ ನೆಕ್ಸ್ಟ್ ಏನ್ ಮಾಡೋದು, ಎರಡನೇ ಪ್ರೂವ್ ಮಾಡೋದು, ABP ಅಂಡ್ ACP. ನೆಕ್ಸ್ಟ್ ಫಸ್ಟ್ ಒನ್ ಆಲ್ರೆಡಿ ಪ್ರೂವ್ ಆಗ್ಯದ. ಸೆಕೆಂಡ್ ಒನ್ ಪ್ರೂವ್ ಮಾಡೋದು. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಟ್ರಯಾಂಗಲ್ ABP ಅಂಡ್ ACP ಅನ್ನ ಸರ್ವಸಮ ಅಂತ ಪ್ರೂವ್ ಮಾಡೋದು. ಅದಕ್ಕೆ ನಾವು ಎರಡನ್ನು ಕಂಪೇರ್ ಮಾಡಕ್ಕೆ ನಾನು ಮಾಡಿದ್ರೆ ಟ್ರಯಾಂಗಲ್ ABP ಮತ್ತು ಟ್ರಯಾಂಗಲ್ ACP ಗಳಲ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಬರ್ತದೆ. ಹಾಗಾದ್ರೆ ABP ಟ್ರಯಾಂಗಲ್ ABP ಮತ್ತೆ ಟ್ರಯಾಂಗಲ್ ACP ಒಳಗ ಈ ಎರಡು ಟ್ರಯಾಂಗಲ್ಸ್ ಒಳಗ ಯಾರು ಯಾರಿಗೆ ಸಮ ಅಂದ್ರೆ AB ಯು AC ಗೆ ಸಮ. ಹೌದಾ? ಟ್ರಯಾಂಗಲ್ ABP ಒಳಗೂ AB ಬರ್ತಾ, ಟ್ರಯಾಂಗಲ್ ACP ಒಳಗೆ ಏನ್ ಬರ್ತೇನ್ರಿ AC ಬರ್ತಾ. ಇದರ AB ಇದರ AC ಗೆ ಇರ್ತದೆ ಪರಸ್ಪರ ಸಮನಾಗಿರ್ತದೆ. ಯಾಕೆ ಹೇಳಿ ಟ್ರಯಾಂಗಲ್ ABC ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ. ಅಂದ್ರೆ ಇದು ದತ್ತ ಅಲ್ಲ, ದತ್ತ ಅಂತ. ನೆಕ್ಸ್ಟ್ ಕೋನ 1 ಇಸ್ ಈಕ್ವಲ್ ಟು ಕೋನ 2. ಟ್ರಯಾಂಗಲ್ ABP ಇದೊಳಗೆ ಬರುವಂತ ಕೋನ 1, ಟ್ರಯಾಂಗಲ್ ACP ಇದೊಳಗೆ ಬರುವಂತ ಕೋನ 2 ಪರಸ್ಪರ ಏನಿದೆ ಸಮ. ಕಾರಣ ಇಕ್ವೇಶನ್ 1. ಇಲ್ಲಿ ಇಕ್ವೇಶನ್ 1 ಗೊತ್ತಾಗಿತ್ತಲ್ಲ, ಇದನ್ನ ಮುಂದೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಇಕ್ವೇಶನ್ 1 ಇದಕ್ಕಂದ್ರೆ ಇದು CPCT ಇದು. ಅಂದ್ರೆ ನಾವು ಆಗಲೇ ಏನು ಪ್ರೂವ್ ಮಾಡಿದ್ವಿ ಅಂದ್ರೆ ಟ್ರಯಾಂಗಲ್ ABD ಟ್ರಯಾಂಗಲ್ ACD ಸರ್ವಸಮ ಪ್ರೂವ್ ಮಾಡಿದ್ದೇವೆ. ABD ಮತ್ತು ACD ಗಳು ಪರಸ್ಪರ ಸರ್ವಸಮ ಪ್ರೂವ್ ಮಾಡುವಾಗ ನಮ್ಗೆ ಗೊತ್ತಾಗಿತ್ತು ಕೋನ 1 ಯಾರಿಗೆ ಸಮ. ಅದನ್ನ ಬರೆದಿದ್ದೆ ನಾನು, ಕೋನ 1 ಕೋನ 2 ಗೆ ಸಮ. ಅದಕ್ಕೆ ಈಗ ಹೇಳ್ತಾರೆ ಅದೇ ಕೋನ 1 ಕೋನ 2 ಎಲ್ಲಿ ಹೆಲ್ಪ್ ಆಗತ್ತೆ ಅಂದ್ರೆ ನಮಗೆ ABP ಮತ್ತು ACP ಒಳಗೂ ನಮ್ಗೆ ಹೆಲ್ಪ್ ಆಗುತ್ತೆ. ಕೋನ 1 ಇಸ್ ಈಕ್ವಲ್ ಟು ಕೋನ 2. ಹಾಗಾದ್ರೆ ABP ಒಳಗ ಕೋನ 1 ACP ಒಳಗ ಕೋನ 2 ಪರಸ್ಪರ ಸಮನಾಗಿದ್ದಾವೆ. ಕಾರಣ ಇಕ್ವೇಶನ್ 1. ನೆಕ್ಸ್ಟ್ ABP ಮತ್ತು ACP ಒಳಗ ಒಂದು ಕಾಮನ್ ಸೈಡ್ ಇದೆ, ಸಾಮಾನ್ಯ ಬಾಹು ಇದೆ. ಯಾವ್ದ್ರಿ? AP ಇಸ್ ಈಕ್ವಲ್ ಟು AP. ಹೌದಾಪ? ನೋಡ್ರು ABP ಒಳಗೂ AP ಇದೆ, ACP ಒಳಗೂ ಏನೈತಿ AP ಐತಿ. ಹಾಗಾದ್ರೆ ಇದಕ್ಕೆ ನಾವೇನು ಬರೀಬೇಕು? ಕಾಮನ್ ಸೈಡ್ ಅಥವಾ ಸಾಮಾನ್ಯ ಬಾಹು. ಅರ್ಥ ಆಗತ್ತಾ? ನೆಕ್ಸ್ಟ್ ಒಂದು ಬಾಹು ಸಮ ಮತ್ತೆ ಒಂದು ಕೋನ ಸಮ ಮತ್ತೆ ಇನ್ನೊಂದು ಬಾಹು ಸಮ. ನಾವು ಹೇಳ್ಬೋದು ಏನಂತ, ಟ್ರಯಾಂಗಲ್ ABP ಯು ಸರ್ವಸಮವಾಗಿದೆ ಯಾರಿಗೆ? ACP ಗೆ. ಯಾವ ಕ್ರೈಟೀರಿಯಾದೊಳಗೆ ಹೇಳ್ತೀವಿ ಇದನ್ನ? SAS. ಅರ್ಥ ಆಗತ್ತಲ್ಲ? SAS ಅಂದ್ರೆ ಏನಪ್ಪಾ? ಬಾ ಸಿದ್ಧಾಂತದ ಆಧಾರದ ಮೇಲೆ ಎರಡು ತ್ರಿಭುಜಗಳು ಪರಸ್ಪರ ಏನಿದ್ದಾವೆ ಸರ್ವಸಮ. ಸೆಕೆಂಡ್ ಒನ್ ಪ್ರೂವ್ ಆಯ್ತು. ಫಸ್ಟ್ ಒನ್ ಆಲ್ರೆಡಿ ಪ್ರೂವ್ ಮಾಡಿದ್ವಿ, ಈಗ ಸೆಕೆಂಡ್ ಒನ್ ಪ್ರೂವ್ ಆಯ್ತು. ಅರ್ಥ ಆಗತ್ತಾ? ಈಗ ಸೆಕೆಂಡ್ ಒನ್ ಪ್ರೂವ್ ಮಾಡಿದ್ಮೇಲೆ ಸೆಕೆಂಡ್ ಒನ್ ಏನಾಗುತ್ತೆ ಅಂದ್ರೆ ನಮಗೆ ಥರ್ಡ್ ಒನ್ಗೆ ಬಹಳ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಒನ್ ಥರ್ಡ್ ಒನ್ಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಹೇಗೆ ಫಸ್ಟ್ ಒನ್ ಪ್ರೂವ್ ಮಾಡುವಾಗ ನಮ್ಗೆ ಸೆಕೆಂಡ್ ಒಂದು ಕಾನ್ಸೆಪ್ಟ್ ಹೆಲ್ಪ್ ಆತನೇ ಇಲ್ಲಿ. ಹಂಗ ಸೆಕೆಂಡ್ ಒನ್ ಏನು ಪ್ರೂವ್ ಮಾಡಿದ್ವಿ ನೋಡು, ಅದ್ರೊಳಗೆ ನಮ್ಗೆ ಥರ್ಡ್ ಒನ್ ಒಂದು ಯೂಸ್ ಆಗುತ್ತೆ. ಯಾವ್ದಂದ್ರೆ ಯಾರ್ಯಾರು ಕಾಂಪೊನೆಂಟ್ಸ್ ಅಂತ ಪ್ರೂವ್ ಆತಂದ್ರೆ ABP ಈ ಟ್ರಯಾಂಗಲ್ ಮತ್ತೆ ACP ಇವೆರಡು ಟ್ರಯಾಂಗಲ್ಸ್ ಸರ್ವಸಮ ಅದಲ್ಲ. ಹಾಗಾದ್ರೆ ಇವೆರಡು ಈ ಟ್ರಯಾಂಗಲ್ ಮತ್ತೆ ಈ ಟ್ರಯಾಂಗಲ್ ಪರಸ್ಪರ ಸರ್ವಸಮ ಅಂದ್ರೆ ಆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿರ್ತವೆ. ದಟ್ ಈಸ್ BP ಇಸ್ ಈಕ್ವಲ್ ಟು BC. ಹೌದಾ? ABP ಒಳಗ BP ಬರ್ತಾ, ACP ಒಳಗ ಏನ್ ಬರ್ತೈತಿ? CP ಅಥವಾ PC ಬರ್ತಾ. ಹಾಗಾದ್ರೆ ಡೈರೆಕ್ಟ್ ಬರೀ ಏನಂತ BP ಇಸ್ ಈಕ್ವಲ್ ಟು PC. ಇದಕ್ಕೆ ನಾನು CP ಇಕ್ವೇಶನ್. ಯಾಕೆ BP ಇಸ್ ಈಕ್ವಲ್ ಟು PC ಅಂದ್ರೆ ABP ಯು ಸರ್ವಸಮವಾಗಿದೆ ಯಾರಿಗೆ? ACP. ಒಂದ್ ವೇಳೆ ಈ ತ್ರಿಭುಜಕ್ಕೆ ಸರ್ವಸಮ ಅಂದ್ರೆ ಈ ತ್ರಿಭುಜದ ಅನುರೂಪ ಬಾಹು ಈ ತ್ರಿಭುಜದ ಅನುರೂಪ ಬಾಹುಗೆ ಪರಸ್ಪರ ಏನಿರ್ತೈತಿ? ಸಮ ಇರ್ತೈತಿ. ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಮುಂದೆ. ನಾನು ಅದನ್ನ ಬರೆದು ಇಕ್ವೇಶನ್ 2 ಅಂತ ಕಾರಣ ಬರ್ತೀನಿ. ಹೆಂಗ ಇಲ್ಲಿ ಬರೆದು ಇಕ್ವೇಶನ್ 1 ಅಂದ್ರೆ ನೋಡಪ್ಪ, ಹಂಗೆ ಇಲ್ಲಿ ಇದನ್ನು ಬರೆದ ನಾ ಇಕ್ವೇಶನ್ 2 ಅಂತ ಹೇಳಿ ಥರ್ಡ್ ಒನ್ ಸಾಲ್ವ್ ಮಾಡುವಾಗ ಅರ್ಥ ಆಗತ್ತಾ? ನೆಕ್ಸ್ಟ್ ಏನ್ ಮಾಡ್ರಿ, ಸೆಕೆಂಡ್ ಒನ್ ಬರ್ಬೋದು, ಈಗ ಥರ್ಡ್ ಒನ್ ಸಾಲ್ವ್ ಮಾಡೋದು. ಮೂರನೇದನ್ನ ಸಾಲ್ವ್ ಮಾಡೋದು. ಮೂರನೇದು ಏನಿದೆ ಅಂದ್ರೆ AP ಎಂಬ ಬಾಹು, ಈ AP ಎಂಬ ಬಾಹು ಕೋನ A ಅನ್ನು ಕೋನಾರ್ಧಗೊಳಿಸಿದೆ. ಹಾಗಾದ್ರೆ AP ಎಂಬ ಬಾಹು ಕೋನ A ಅನ್ನ ಈ ಟೋಟಲ್ ಕೋನವನ್ನ ಕೋನಾರ್ಧಗೊಳಿಸಿದೆ, ಕೋನವನ್ನು ಅರ್ಧಕ್ಕರ್ಧ ಮಾಡಿದೆ ಅಂದ್ರೆ ಅರ್ಥ ಏನು? ಒಂದು ಎಷ್ಟಿದೆ ನೋಡಿ ಕೋನ, ಎರಡೇನೈತಿ ಅದನ್ನ ಪ್ರೂವ್ ಮಾಡ್ಬೇಕು ನಾವು. ಕೋನ 1 ಸಮನಾಗಿದೆ ಕೋನ 2 ಅಂತ ಪ್ರೂವ್ ಮಾಡಬೇಕು.
ನಾವು ಯಾವ ರೀತಿ ಪ್ರೂವ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಬರ್ಬಿಡು ಏನಂತ ಇನ್ ಟ್ರಯಾಂಗಲ್ ಯಾಬಿಸಿ ಇನ್ ಟ್ರಯಾಂಗಲ್ ಎಬಿಸಿ ಕೋನ ಎ ಸಾರಿ ಕೋನ 1 ಅಲ್ಲ ಕೋನ 1 ಸಮನಾಗಿದೆ ಯಾರಿಗೆ ಎರಡು ಬರಿ ತ್ರಿಭುಜ ಎಬಿಸಿ ಯಲ್ಲಿ ಕೋನ 1 ಸಮನಾಗಿದೆ ಕೋನ 2 ಗೆ ಕಾರಣ ಇಕ್ವೇಶನ್ ಆಲ್ರೆಡಿ ಪ್ರೂವ್ ಮಾಡಿಟ್ಟೇವೆ ಇದು ತಿಳಿಲಿಲ್ಲ ಇದು ಎಪಿ ಎಂಬ ಬಾಹು ಎ ಅನ್ನ ಕೋನಾರ್ಧಗೊಳಿಸಿದೆ ಅನ್ನೋದು ಆಲ್ರೆಡಿ ಪ್ರೂವ್ಡ್ ಐತಿ ಯಾಕಂದ್ರೆ ನಾವು ಇಲ್ಲೇ ಪ್ರೂವ್ ಮಾಡಿಟ್ಟೇವೆ ಕೋನ 1 ಸಮನಾಗಿದೆ ಯಾರಿಗೆ ಕೋನ 2 ಆದ್ದರಿಂದ ಬರ್ಬಿಡು ಏನಂತ ಏನು ಎಪಿ ಯು ಯಾರನ್ನ ಕೋನಾರ್ಧಗೊಳಿಸುತ್ತದೆ ಕೋನ ಎ ಅನ್ನು ಏನು ಗೊಳಿಸಿದೆ ಕೋನಾರ್ಧಗೊಳಿಸಿದೆ ಡೈರೆಕ್ಟ್ ಬರ್ಬಿಡು ಯಾಕಂದ್ರೆ ಫ್ರಮ್ ಇಕ್ವೇಶನ್ 1 ಇಲ್ಲಿ 1 2 ಏನು ಪ್ರಾಬ್ಲಮ್ ಇಲ್ಲ ಕೋನ ಎ ಅನ್ನ ಕೋನಾರ್ಧಗೊಳಿಸಿದೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ಬರ್ತ ನೋಡಿ ಏನಂತ ಎಪಿ ಯು ಕೋನ ಡಿ ಅನ್ನು ಕೂಡ ಕೋನಾರ್ಧಗೊಳಿಸಿದೆ ಇದನ್ನ ಪ್ರೂವ್ ಮಾಡೋದು ಸ್ವಲ್ಪ ಲಾಂಗ್ ಇದಾಗುತ್ತೆ ಪೂರ್ತಿ ಹೆಚ್ಚಿಗೆ ಆಗಿದೆ ಸ್ವಲ್ಪ ಸ್ಟೆಪ್ಸ್ ಹೆಚ್ಚಿಗೆ ಏನಂತ ಎಪಿ ಯು ಯಾರನ್ನ ಕೋನಾರ್ಧಗೊಳಿಸಿದೆ ಡಿ ಅನ್ನು ಅಂದ್ರೆ ಯಾರನ್ನ ಪ್ರೂವ್ ಮಾಡಬೇಕು 3 ಏನಂತ ಪ್ರೂವ್ ಮಾಡಬೇಕು 3 4 ಅಂತ ಯಾವ ರೀತಿ ಪ್ರೂವ್ ಮಾಡಬೇಕಂದ್ರೆ ನಾವು ಇಲ್ಲಿ ಟ್ರಯಾಂಗಲ್ ಯಾವ ತಗೋಬೇಕಂದ್ರೆ ಟ್ರಯಾಂಗಲ್ ಬಿಡಿಸಿ ಟ್ರಯಾಂಗಲ್ ಯಾವ್ದಂದ್ರೆ ಬಿಡಿಸಿ ಯಲ್ಲಿ ಇನ್ನು ಟ್ರಯಾಂಗಲ್ ಬಿಡಿಸಿ ತಗೊಂಡು ಬದಲಿ ನೀವೇನ್ ತಗೋರಪ್ಪ ಇದು ಫಸ್ಟ್ ಒನ್ ಕ್ಲಿಯರ್ ಆಗಿದೆ ಸೆಕೆಂಡ್ ಒನ್ ಏನ್ ಮಾಡೋದಂದ್ರೆ ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಕಂಪೇರ್ ಮಾಡಿದ್ರೆ ಅವಾಗ 3 4 ಅಂತ ಆಗುತ್ತೆ ಹಾಗೆ ಈ ಟ್ರಯಾಂಗಲ್ ಯಾರು ಹೇಳಪ್ಪ ಡಿಬಿಪಿ ಟ್ರಯಾಂಗಲ್ ಡಿಬಿಪಿ ಮತ್ತು ಇನ್ನೊಂದು ಯಾರು ಟ್ರಯಾಂಗಲ್ ಯಾವುದು ಡಿಸಿಪಿ ಡಿಬಿಪಿ ಮತ್ತು ಡಿಸಿಪಿ ಗಳಲ್ಲಿ ಯಾರು ಯಾರಿಗೆ ಸಮ ಅಂದ್ರೆ ಬಿಡಿ ಯು ಡಿಸಿ ಗೆ ಸಮ ಬಿಡಿ ಯಾರಿಗೆ ಸಮ ರೀಸನ್ ದತ್ತ ಹೇಳಿದ್ನಲ್ಲ ಏನಂತ ತ್ರಿಭುಜ ಬಿಡಿಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಸಮದ್ವಿಬಾಹು ತ್ರಿಭುಜ ಅಂದ್ರೆ ಬಿಡಿ ಯಾರಿಗೆ ಸಮ ಡಿಸಿ ಗೆ ಸಮ ಮತ್ತೆ ಇನ್ನೊಂದು ಬಿಪಿ ಯಾರಿಗೆ ಸಮ ಸಿಪಿ ಗೆ ಬಿಪಿ ಯಾರಿಗೆ ಸಮ ಸಿಪಿ ಗೆ ಬಿಪಿ ಸಿಪಿ ಅಥವಾ ಬಿಪಿ ಪಿಸಿ ಅಂದ್ರೆ ಒಂದ ಏನಂತ ಬರೀಬೇಕು ಕಾರಣ ಇಕ್ವೇಶನ್ ಹೇಳಿದ್ನಲ್ಲ ನ್ಯೂಸ್ ಆಗುತ್ತೆ ಅಂತ ಹೇಳಿ ಬಿಪಿ ಪಿಸಿ ಗೆ ಸಮ ನಾನು ಮಾತಾಡ್ತಾ ಮಾಡ್ಕೊರೋ ಬಿಡಿ ಡಿಸಿ ಗೆ ಸಮ ಬಿಪಿ ಸಿಪಿ ಗೆ ಸಮ ಇನ್ನೊಂದು ಕಾಮನ್ ಸೈಡ್ ಇದೆ ಯಾವುದು ಡಿಪಿ ಇಸ್ ಈಕ್ವಲ್ ಟು ಡಿಪಿ ನ ಕಾರಣ ಕಾಮನ್ ಸೈಡ್ ಯಾವ ಬಾಹು ಸಾಮಾನ್ಯ ಬಾಹು ಅಂದ್ರೆ ಬಾ 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 ಸಿದ್ಧಾಂತದಿಂದ ನಾವೇನ್ ಹೇಳ್ಬೋದು ಅಂದ್ರೆ ಫ್ರಮ್ SSS ಇಂದ we can say that the given two triangles that is triangle DBP is congruous to target DCP ಅಂದ್ರೆ ಈ DBP ಯು ಸರ್ವಸಮವಾಗಿದೆ ಯಾರಿಗೆ DCP ಒಂದು ವೇಳೆ DBP ಯು DCP ಗೆ ಸರ್ವಸಮ ಆದ್ರೆ ನಾವು ಡೈರೆಕ್ಟ್ ಬರ್ಬಿಡಬಹುದು ಏನು angle 3 is equal to 4 ಯಾಕೆ ಹೇಳ್ರಿ ರೀಸನ್ CP CT ಕ್ಲಿಯರ್ ಆಗಿದೆ ಈಗ ಒಂದು 3 is equal to 4 ಅಂದ್ರೆ ಡೈರೆಕ್ಟ್ ಏನು 3 is equal to 4 ಅಂದ್ರೆ ಏನು ಡೈರೆಕ್ಟ್ ಬರ್ಬಿಡು AP ಏನ್ ಮಾಡುತ್ತಾ ಇದ ರೀಸನ್ AP ಯು ಇಲ್ಲಿ A ಬರ್ತಿದ್ದಲ್ಲ ಇದೇ ಬರೀಬೇಕು D ಅಲ್ಲ B ಅಲ್ಲ ಸಾರಿ D AP ಯು D ಅನ್ನು ಏನು ಬಳಸಿದೆ ಕ್ಲಿಯರ್ ಆಗಿದೆ ಇಲ್ಲ ಒಂದೇದ್ದು ಡೈರೆಕ್ಟ್ ಬರೆದ ಇಕ್ವೇಶನ್ ಒಂದು ಅಂದ್ಬಿಟ್ರೆ ಮುಗಿದು ಬಟ್ ಇಲ್ಲಿ ಡಿ ಅನ್ನು ಕೋನಾರ್ಧಗೊಳಿಸಬೇಕಲ್ಲ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಎರಡು ಟ್ರಯಾಂಗಲ್ಸ್ ಗಳನ್ನ ಕಂಪೇರ್ ಮಾಡಿ ಆಮೇಲೆ ಇವೆರಡು ಆಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿ ಅವಾಗ ಇದೆಲ್ಲ ರೀಸನ್ ಬೇಕು ಕ್ಲಿಯರ್ ಆಗೈತೆ ಅರ್ಥ ಆಗೈತಪ್ಪ ಈಗ ನೆಕ್ಸ್ಟ್ ಏನ್ ಆಗ್ತದೆ ಥರ್ಡ್ ಒನ್ ಆಯ್ತು ಈಗ ಲಾಸ್ಟ್ ಒನ್ ಯಾವಪ್ಪ ಫೋರ್ತ್ ಒನ್ ಬರ್ಕೊ ಈಗ ನೋಡ್ರಿ ಇದು ಏನ್ ನಾನು ಟ್ರಯಾಂಗಲ್ DBP ಮತ್ತೆ DCP ಯಾವ್ದ್ರಿ DBP ಮತ್ತೆ ಯಾವ್ದು DCP ಏನಂತ ಪ್ರೂವ್ ಮಾಡಿದ್ರೆ ಎರಡು ತ್ರಿಭುಜಗಳು ಸರ್ವಸಮ ಅಲ್ಲಪ್ಪ ಸರ್ವಸಮ ಅಂದ್ರೆ ಅವುಗಳ ಅನುರೂಪ ಕೋನ ಪರಸ್ಪರ ಇರ್ತದೆ ಹಂಗಂದ್ರೆ ಒಂದು ಅನುರೂಪ ಕೋನ ಐತಿ ಯಾವುದು DBP ಒಳಗ ಕೋನ 5 DCP ಒಳಗ ಯಾರು ಕೋನ 6 ಪರಸ್ಪರ ಏನದು ಸಮ ಆಗೋದು ಮುಂದೆ ನಮ್ಗೆ ಯೂಸ್ ಆಗುತ್ತೆ ಕಾರಣ CPCT ಇಕ್ವೇಶನ್ ಎಷ್ಟು 3 ತಿಳಿತಾ ತಿಳಿಲಿಲ್ಲ ಇದನ್ನ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನಮ್ಗೆ AP is perpendicular to BC ಪ್ರೂವ್ ಮಾಡೋದು ನಮ್ಗೆ ಹೆಲ್ಪ್ ಆಗುತ್ತೆ ತಿಳಿತಾ ನೆಕ್ಸ್ಟ್ ಇದನ್ನ ಎದಕ್ಕೆ ಬರ್ತದೆ ಅಂದ್ರೆ ಕೋನ 5 ಇಸ್ಕೊಂಡು ಕೋನ 6 ಎದಕ್ಕೆ ಬರ್ತದೆ ಅಂದ್ರೆ ಈ ಎಡಗಡೆ ಇರುವಂತ ತ್ರಿಭುಜ ಬಲಗಡೆ ಇರುವಂತ ತ್ರಿಭುಜಕ್ಕೆ ಸರ್ವಸಮವಾಗಿದೆ ಈಗ ಜಸ್ಟ್ ಪ್ರೂವ್ ಮಾಡಿದೆ ಸರ್ವಸಮವಾಗಿದೆ ಸರ್ವಸಮ ಅಂದ್ರೆ 5 ಕೋನ ಯಾರಿಗೆ ಸಮ 6ನೇ ಕೋನಕ್ಕೆ ಮಿತಿ ಸಮ ಮುಂದೆ ಯೂಸ್ ಆಗುತ್ತೆ ಬರ್ಕೊ
ಫಸ್ಟ್ ಕ್ವಶನ್ ಒಳಗೆ ಲಾಸ್ಟ್ ಒನ್ ನಾವು ಪ್ರೂವ್ ಮಾಡೋದು. ಈಗೆಲ್ಲ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ 3 ಪ್ರೂವ್ ಆಗ್ಯಾವ. ಕೋನ ಎಪಿಯು ಕೋನ ಎ ಅನ್ನು ಕೋನಾರ್ಧಗೊಳಿಸಿದ್ದಾಗೈತಿ, ಮತ್ತೆ ಅದೇ ಎಪಿಯು ಡಿ ಅನ್ನು ಕೂಡ ಕೋನಾರ್ಧಗೊಳಿಸಿದ್ದಾಗೈತಿ. ಬಟ್ ಇದು ಒಂದೇದ ಎ ಅನ್ನ ಕೋನಾರ್ಧಗೊಳಿಸಿದ ಈಸಿ ಐತಿ, ಬಟ್ ಡಿ ಅನ್ನ ಕೋನಾರ್ಧಗೊಳಿಸಬೇಕಂದ್ರೆ ಏನ್ ಮಾಡ್ಬೇಕು? ಈ ಎರಡೂ ತ್ರಿಭುಜಗಳನ್ನ ಏನಾದ್ರು ಪ್ರೂವ್ ಮಾಡ್ಬೇಕು? ಸರ್ವಸಮ. ಯಾವ್ಯಾವ ಅಂದ್ರೆ ಡಿಬಿಪಿ ಮತ್ತೆ ಡಿಸಿಪಿ ಗಳನ್ನ ಇವೆರಡೂ ತ್ರಿಭುಜ ಸರ್ವಸಮ ಅಂದಾಗ ಏನ್ ಗೊತ್ತಾಗುತ್ತೆ? 3 = ಏನಾಗುತ್ತೆ? 4. ಅವಾಗ ನಾವ್ ಏನ್ ಮಾಡುದು? ಡಿ ಅನ್ನು ಕೋನಾರ್ಧಗೊಳಿಸಿದೆ ಅಂತ ಬರ್ತೀವಿ. ಮತ್ತೆ ಅದೇ ರೀತಿ ಇವೆರಡೂ ತ್ರಿಭುಜಗಳು ಸರ್ವಸಮ ಅಂದಾಗ ನಮ್ಗೆ ಏನ್ ಗೊತ್ತಾಗುತ್ತೆ? 5 = ಏನಾಗುತ್ತೆ? 6. 5 = 6 ಎದಕ್ಕಾಗ್ತದೆ? ಸಿಪಿ ಸಿಟಿ ಇವು ಎರಡೂ ತ್ರಿಭುಜಗಳು ಸರ್ವಸಮ ಅದಾವು. ಅದಕ್ಕೆ ಕೋನ 5 ಕೋನ 6 ಗೆ ಇರ್ತದೆ, ಸಮ ಇರ್ತದೆ. ಇದನ್ನ ಹೇಳಿದೆ. ನೆಕ್ಸ್ಟ್ ಏನ್ ಪ್ರೂವ್ ಮಾಡೋದು ಅಂದ್ರಪ್ಪ? ಎಪಿ ಎಂಬ ಲೈನ್ 4th ಇದೆ. ಎಪಿ ಎಂಬ ಲೈನ್ ಬಿಸಿ ಗೆ ಪರ್ಪೆಂಡಿಕ್ಯುಲರ್ ಇರ್ತದೆ. ಅಂದ್ರೆ ಎಪಿ ಎಂಬ ರೇಖೆ ಬಿಸಿ ಗೆ ಲಂಬವಾಗಿದೆ. ಲಂಬವಾಗಿದೆ ಅಂದ್ರೆ ಇದರ ಅರ್ಥ ಕೋನ 5 ಅಥವಾ ಕೋನ 6 ಪರಸ್ಪರ ಇದು 90 ಡಿಗ್ರಿ ಮತ್ತು ಆ ಕಡೆ ಎಷ್ಟು ಡಿಗ್ರಿ ಇದು ತಿಳಿಲ್ಲ. ಹಾಗಾದ್ರೆ ಎಡಗಡೆನೂ 90 ಡಿಗ್ರಿ ಇದೆ, ಬಲಗಡೆನೂ 90 ಡಿಗ್ರಿ ಇದೆ ಅಂತ ನಾವು ಪ್ರೂವ್ ಮಾಡಬೇಕು. ಕೋನ 5 ಮತ್ತು ಕೋನ 6 ಪರಸ್ಪರ 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು. ಅಂದಾಗ ಎಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿಸಿ, ಅಂದ್ರೆ ಎಪಿಯು ಲಂಬವಾಗಿದೆ ಯಾರಿಗೆ? ಬಿಸಿ ಅನ್ನೋದು ಪ್ರೂವ್ ಆಗುತ್ತೆ. ಸ್ಟಾರ್ಟ್ ಮಾಡಿ, ನಾನು ಮಾತಾಡ್ತಾ ನಿಮ್ಗ ಆಲ್ರೆಡಿ ಗೊತ್ತೈತಿ ಏನಂತ. ಬಿಸಿಯು ಒಂದು ಸರಳ ರೇಖೆ ಆಗಿದೆ. ಬಿಸಿ ಒಂದು ಸರಳ ರೇಖೆ ಹೌದಪ್ಪ. ಸರಳ ರೇಖೆಯ ಮೇಲೆ ಉಂಟಾಗುವಂತಹ ಎರಡು ಕೋನಗಳು ಪರಸ್ಪರ ಎಷ್ಟಿದೆ? 180. ಹಾಗಾದ್ರೆ ಡೈರೆಕ್ಟ್ ಬರೀಬಹುದು ಕೋನ 5 ಪ್ಲಸ್ ಕೋನ 6 ಎಷ್ಟು? 180. ಇದನ್ನ ಯಾವಾಗ ಬರೀಬಹುದು? when BC is a straight line. ಯಾವಾಗ BC ಅನ್ನೋದು ಒಂದು ಸ್ಟ್ರೇಟ್ ಲೈನ್ ಆಗುತ್ತೆ, the sum of angles on the straight line which is equal to ಎಷ್ಟು? 180 ಡಿಗ್ರಿ. ಮತ್ತೆ ನಿಮಗೆ ಇನ್ನೊಂದು ಏನು ಗೊತ್ತಿದೆ ಅಂದ್ರೆ ಕೋನ 5 ಕೋನ 6 ಗೆ ಪರಸ್ಪರ ಸಮಾನಾಗಿತ್ತು. ಕಾರಣ ನೋಡಿ ಫ್ರಮ್ ಇಕ್ವೇಷನ್ 3 ಇದೆಯಲ್ಲ, ಕೋನ 5 ಎಷ್ಟು ಕೋನ 6 ಏನೈತಿ ಅಷ್ಟೇ. ಹಾಗಾದ್ರೆ ಇಲ್ಲಿ ಕೋನ 5 ಮತ್ತು ಕೋನ 6 ಬೇರೆ ಬೇರೆ ಅದಾವಲ್ಲ, ನಾನು ಏನು ಮಾಡ್ತೀನಿ ಅಂದ್ರೆ ಎರಡು ಒಂದೇ ಮಾಡ್ತೀನಿ. ಹೆಂಗ? ಕೋನ 5 ಗೆ ಕೋನ 5 ಬರ್ತೀನಿ, ಕೋನ 6 ಬದಲಿಗೆ ಕೋನ 5 ಬಿಡ್ತೀನಿ. ಯಾಕಂದ್ರೆ ಎರಡು ಏನು ಸೇಮ್. ಹಾಗಾದ್ರೆ ಕೋನ 5 ಗೆ ಕೋನ 5 ಪ್ಲಸ್ ಕೋನ 6 ಗೆ ಕೋನ 5 ಬರ್ತೀನಿ. ಯಾಕಂದ್ರೆ ಕೋನ 6 ಅಂದ್ರೆ ಒಂದೇ, ಕೋನ 5 ಅಂದ್ರೆ ಒಂದೇ. ಇಸ್ ಈಕ್ವಲ್ ಟು ಎಷ್ಟು? 180. ಕೋನ 5 ಪ್ಲಸ್ ಕೋನ 5 ಏನಾಗ್ತದೆ? 2 ಟೈಮ್ಸ್ ಆಫ್ ಕೋನ 5. ಅರ್ಥ ಆಗುತ್ತಲ್ಲ? ಆಂಗಲ್ 5 ಪ್ಲಸ್ ಆಂಗಲ್ 5 2 ಟೈಮ್ಸ್ ಆಫ್ ಆಂಗಲ್ 5 which is equal to 180 ಡಿಗ್ರಿ into 2 ಇದೆ ಏನಾಗುತ್ತೆ? 180 divided by 2 ಎರಡು ಒಂದೇ 290. ಹಾಗಾದ್ರೆ ಆಂಗಲ್ 5 ಎಷ್ಟಾಗ್ತದೆ? 90 ಡಿಗ್ರಿ. ಆಂಗಲ್ 5 90 ಡಿಗ್ರಿ ಆತಂದ್ರೆ ಅದೇ ರೀತಿ ಆಂಗಲ್ 6 ಎಷ್ಟಿರ್ತದೆ? ಅಲೋ, ಆಂಗಲ್ 5 90 ಡಿಗ್ರಿ ಆದ್ರೆ ಆಂಗಲ್ 6 ಎಷ್ಟು ಡಿಗ್ರಿ? ಯಾಕೆ ಹೇಳಿ? ಆಂಗಲ್ 5 ಎಷ್ಟಿದೆ, ಆಂಗಲ್ 6 ಏನೈತಿ? ಒಂದ್ ವೇಳೆ ಎರಡು 90 ಡಿಗ್ರಿ ಅಂದ್ರೆ ಇದರ ಅರ್ಥ ಏನು? ನಾವು ಪ್ರೂವ್ ಮಾಡಿದ್ವಿ. ಏನಂತ ಪ್ರೂವ್ ಮಾಡಿದ್ವಿ? AP is perpendicular to ಯಾರಿಗೆ? BC. 90 ಡಿಗ್ರಿ ಮತ್ತು 90 ಡಿಗ್ರಿ ಅಂದ್ರೆ AP ಯು ಲಂಬವಾಗಿದೆ ಯಾರಿಗೆ? BC ಗೆ. ಯಾವ ರೀತಿ ಪ್ರೂವ್ ಮಾಡಿದ್ವಿ? ಈ ರೀತಿ. ಅರ್ಥ ಆಗುತ್ತಲ್ಲ? ದ ಸಮ್ ಆಫ್ ಆಂಗಲ್ಸ್ ಎಷ್ಟು? 180. ಅದ್ರಾಗ 5 ನೀವು ನೋಡ್ರಿ 6 ಮಾಡ್ಕೋಬಹುದು. ನಾನು 5 ಮಾಡ್ಕೊಂಡೇನಲ್ಲ, ನೀವು ಈ 6 ಕಾರ ಈ 5 ಮಾಡ್ಕೊಂಡು 6 ಮಾಡ್ಬೋದು. 6 ಪ್ಲಸ್ 6 2 ಟೈಮ್ಸ್ ಆಫ್ 6 ತಿಳಿಲ್ಲ. ನೀವು ಹೆಂಗಾರ ಮಾಡ್ಬೋದು. ಬಟ್ ಎರಡು ಎಷ್ಟು ಡಿಗ್ರಿ ಬರ್ತವೆ? 90 ಡಿಗ್ರಿ ಬರ್ತವೆ. ಈ ಫಸ್ಟ್ ಕ್ವಶನ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಮಾಡೋಣ? ಸಾಲ್ವ್ ಮಾಡೋಣ. ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ ತ್ರಿಭುಜ ABC ಯು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಸಮದ್ವಿಬಾಹು ತ್ರಿಭುಜ ಅಂದ್ರೆ AB ಯು ಸಮನಾಗಿದೆ ಯಾರಿಗೆ? AC. ನೋಡಿ ದತ್ತದೊಳಗೇನಿದೆ? AB is equal to ಏನಂತ ಬರ್ತಾರೆ? AC. ಅರ್ಥ ಆಗುತ್ತಲ್ಲ? ಐಸೋಸೆಲೆಸ್ ಟ್ರಯಾಂಗಲ್ ಒಳಗ 2 ಸೈಡ್ಸ್ ಏನಿರ್ತಾವೆ? ಈಕ್ವಲ್ ಇರ್ತಾವೆ. ನೆಕ್ಸ್ಟ್ ಏನ್ ಕೊಟ್ಟಾರ ಅಂದ್ರೆ AD ಎಂಬ ಲೈನ್ BC ಗೆ ಪರ್ಪೆಂಡಿಕ್ಯುಲರ್. AD ಲೈನ್ BC ಗೆ ಪರ್ಪೆಂಡಿಕ್ಯುಲರ್ ಇದ್ರೆ ಇಲ್ಲಿ ಆಂಗಲ್ ಎಷ್ಟು ಇರುತ್ತೆ? 90 ಡಿಗ್ರಿ. ಈ ಕಡೆ ಆಂಗಲ್ ಎಷ್ಟು ಇರುತ್ತೆ? 90 ಡಿಗ್ರಿ. ಅರ್ಥ ಆಗುತ್ತಲ್ಲ? ಇದು ಗಿವನ್ ಅಥವಾ ದತ್ತ ಏನಿದೆ? AB AC ಗೆ ಸಮ ಮತ್ತು AD ಲೈನ್ BC ಗೆ ಪರ್ಪೆಂಡಿಕ್ಯುಲರ್. ಏನೈತಿ? ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? AD ಯು ಲಂಬವಾಗಿದೆ ಯಾರಿಗೆ? BC ಗೆ AD ಏನಾಗಿದೆ? ಲಂಬವಾಗಿದೆ. ಈ ದತ್ತ ಇರ್ತದೆ. ಇದ್ರಾಗ ಏನ್ ಪ್ರೂವ್ ಮಾಡ್ಬೇಕಂದ್ರೆ ನಾವು AD ಎಂಬ ಬಾಹು BC ಅನ್ನು ಅರ್ಧಿಸುತ್ತೆ. AD ಲೈನ್ BC ನ ಅರ್ಧಿಸಿದ್ರೆ BD ಎಷ್ಟಿರ್ತೈತಿ? BC ಏನಿರ್ತೈತಿ? ಅಷ್ಟೇ ಇರ್ತೈತಿ. ಇದನ್ನ ಒಂದೇ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಅದೇ AD ಲೈನ್
ಕೋನ ಎ ಅನ್ನ ಅರ್ಧಿಸುತ್ತೆ, ಬೈಸೆಕ್ಟ್ ಮಾಡುತ್ತೆ. ಅಂದ್ರೆ ಇಲ್ಲಿ ಆಂಗಲ್ ಟೋಟಲ್ ಎ ಇದೆ, ಈ ಎಡಿ ಲೈನ್ ಏನ್ ಮಾಡ್ತಾರ ಈಕ್ವಲ್ ಆಗಿ ಕಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಆಂಗಲ್ ಎಷ್ಟೈತಿ, ಈ ಆಂಗಲ್ ಏನೈತಿ ಅಷ್ಟೇ, ಅದನ್ನ ಪ್ರೂವ್ ಮಾಡಬೇಕು. ಕ್ವಶನ್ ಕ್ಲಿಯರ್ ಆಗಿದೆ. ದತ್ತ ಏನಂದ್ರೆ ಎಡಿಯು ಯಾರಿಗೆ ಸಮ, ಎಸಿ ಗೆ ಸಮ, ಮತ್ತೆ ಇನ್ನೊಂದು ಎಡಿಯು ಲಂಬವಾಗಿದೆ ಯಾರಿಗೆ, ಬಿಸಿ ಗೆ. ಏನು ಸಾಧನೆ ಏನೈತೆ ಅಂದ್ರೆ ಇದು ಬಿಸಿ ಅನ್ನ ಎಡಿ ಲೈನ್ ಈಕ್ವಲ್ ಆಗಿ ಕಟ್ ಮಾಡುತ್ತೆ. ಅಂದ್ರೆ ಬಿಡಿ ಎಷ್ಟೈತಿ, ಡಿಸಿ ಏನೈತಿ ಅಷ್ಟೇ ಐತಿ. ಮತ್ತೆ ಇನ್ನೊಂದು ಅದೇ ಎಡಿ ಲೈನ್ ಕೋನ ಎ ಅನ್ನ ಕಟ್ ಮಾಡ್ತಾ, ಅರ್ಧಕ್ಕಂತ ಕಟ್ ಮಾಡ್ತಾ. ಅಂದ್ರೆ ಲೆಫ್ಟ್ ಸೈಡ್ ಇರುವಂತ ಆಂಗಲ್ ರೈಟ್ ಸೈಡ್ ಇರುವಂತ ಆಂಗಲ್ ಈಕ್ವಲ್ ಇರುತ್ತೆ. ಇದನ್ನ ಪ್ರೂವ್ ಮಾಡಬೇಕು. ಯಾವ ರೀತಿ ನೋಡಪ್ಪ ಸಾಧನೆ ಪ್ರೂಫ್ ಅರ್ಥ ಮಾಡ್ಕೊಳ್ಳಿ. ನಾವು ಸಾಧನೆ ಯಾವ ರೀತಿ ಮಾಡ್ಬೇಕಂದ್ರೆ ಲೆಫ್ಟ್ ಸೈಡ್ ಇರುವಂತ ಟ್ರಯಾಂಗಲ್ ಮತ್ತೆ ರೈಟ್ ಸೈಡ್ ಇರುವಂತ ಟ್ರಯಾಂಗಲ್ ಅನ್ನು ಎರಡನ್ನು ಹೋಲಿಕೆ ಮಾಡಬೇಕು, ಕಂಪೇರ್ ಮಾಡಬೇಕು. ಏನ್ ಮಾಡೋದು, ಇನ್ನು ಟ್ರಯಾಂಗಲ್ ಎಡಿಬಿ, ಇನ್ನು ಟ್ರಯಾಂಗಲ್ ಎಡಿಬಿ ಮತ್ತೆ ಟ್ರಯಾಂಗಲ್ ಎಡಿಸಿ ಇವೆರಡನ್ನು ಹೋಲಿಸಿದಾಗ ಏನೇನು ಸಮ ಬರ್ತಾವೆ ಹೇಳ್ರಿ. ಮೊದಲನೇದು ಎಬಿಯು ಸಮನಾಗಿದೆ ಯಾರಿಗೆ, ಎಸಿ. ಎಬಿಯು ಸಮನಾಗಿದೆ ಯಾರಿಗೆ, ಎಸಿಗೆ. ಕಾರಣ ಗಿವನ್ ಅಲ್ಲ, ದತ್ತ. ನೆಕ್ಸ್ಟ್ ಇದು 90 ಡಿಗ್ರಿನ ಈ ಲೆಫ್ಟ್ ಸೈಡ್ ಇರುವಂತ ಟ್ರಯಾಂಗಲ್ ಇದು 90 ಡಿಗ್ರಿ, ರೈಟ್ ಸೈಡ್ ಇರುವಂತ ಟ್ರಯಾಂಗಲ್ ಇದು 90 ಡಿಗ್ರಿ. ಹಾಗಾದ್ರೆ ನಾವು ಬರೀಬಹುದು ಏನಂತ, ಆಂಗಲ್ ಎಡಿಬಿಯು ಸಮನಾಗಿದೆ ಆಂಗಲ್ ಎಡಿಸಿಗೆ. ಅದು ಎಷ್ಟು ಡಿಗ್ರಿ, 90 ಡಿಗ್ರಿ. ಇದು ಕೂಡ ದತ್ತ ಗಿವನ್. ಕ್ಲಿಯರ್ ಆಗಿದೆ. ಮೊದಲನೇದು ಬಾಹು ಸಮ, ಆಮೇಲೆ ಈ ಕೋನಗಳು ಸಮ, ಮತ್ತೆ ಈ ಕಡೆ ತ್ರಿಭುಜ ಮತ್ತು ಆ ಕಡೆ ತ್ರಿಭುಜದಲ್ಲಿ ಒಂದು ಸಾಮಾನ್ಯ ಬಾಹು ಇದೆ, ಯಾವ್ದು ಎಡಿ. ಹಾಗಾದ್ರೆ ನಾವೇನ್ ಬರೀಬಹುದು, ಎಡಿಯು ಎಡಿಗೆ ಸಮನಾಗಿದೆ, ಕಾಮನ್ ಸೈಡ್. ಕಾಮನ್ ಸೈಡ್ ಅಂದ್ರೆ ಯಾವ ಬಾಹು, ಸಾಮಾನ್ಯ ಬಾಹು. ಹಾಗಾದ್ರೆ ಇಲ್ಲಿ ಏನೇನು ಸಮ ಆದ ಅಂದ್ರೆ ಮೊದಲನೇದು 90 ಡಿಗ್ರಿ ಸಮ ಆತ, 90 ಡಿಗ್ರಿ ಸಮ ಆತ. ಮತ್ತೆ 90 ಡಿಗ್ರಿಗೆ ಅಪೋಸಿಟ್ ಇರುವಂತಹ ಹೈಪೋಟೆನಿಸ್, 90 ಡಿಗ್ರಿ ಅಪೋಸಿಟ್ ಇರುವಂತಹ ಹೈಪೋಟೆನಿಸ್ ಅಂದ್ರೆ ವಿಕರ್ಣ. ಒಂದು ಕೋನ ಸಮ ಆತು, ಮತ್ತೆ ಹೈಪೋಟೆನಿಸ್ ಸಮ ಆತು, ಮತ್ತೊಂದು ಬಾಹು ಸಮ ಆತು. ಈಗ ತಿಳಿದಿಲ್ಲ. ಹಾಗಾದ್ರೆ ನಾವೇನ್ ಹೇಳ್ಬೋದು, ಟ್ರಯಾಂಗಲ್ ಯಾವುದು ಎ ಡಿ ಬಿಯು ಸರ್ವಸಮವಾಗಿದೆ ಯಾರಿಗೆ, ಟ್ರಯಾಂಗಲ್ ಎಡಿಸಿಗೆ. ತಿಳಿತಾ. ಬಟ್ ಇಲ್ಲಿ ಒಂದು ಹೈಪೋಟೆನಿಸ್, ಒಂದು ಸೈಡ್, ಒಂದು ರೈಟ್ ಆಂಗಲ್. ಅಂದ್ರೆ ನಾವೇನು ಯಾವ ನಿಬಂಧನೆ ಯೂಸ್ ಮಾಡ್ತೀವಿ, ಕ್ರೈಟೇರಿಯಾ RHS ಅಂದ್ರೆ ಲಂಬ ವಿ ಬಾರ್. ಅಂದ್ರೆ ಒಂದು ಲಂಬಕೋನ ಸಮ, ಮತ್ತೆ ವಿಕರ್ಣ ಸಮ, ಮತ್ತೊಂದು ಬಾಹು ಸಮ. RHS ಅನ್ನ ಯೂಸ್ ಮಾಡಿಕೊಂಡು ಈ ಗಿವನ್ ಎರಡು ಟ್ರಯಾಂಗಲ್ಸ್ ಗಳು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಬೇಕು, ಸರ್ವಸಮ ಅಂತ ಪ್ರೂವ್ ಮಾಡಬೇಕು. ಒಂದು ವೇಳೆ ಕೊಟ್ಟಂತ ಎರಡು ತ್ರಿಭುಜಗಳು ಸರ್ವಸಮ ಆದರೆ, ಈ ತ್ರಿಭುಜವು ಈ ತ್ರಿಭುಜಕ್ಕೆ ಸರ್ವಸಮ ಆದರೆ ಅವುಗಳ ಅನುರೂಪ ಬಾಹು ಯಾವುದು, ಬಿಡಿಯು ಸಮನಾಗಿರುತ್ತೆ ಯಾರಿಗೆ, ಡಿಸಿ. ಹಾಗಾದ್ರೆ ಬರೀಬಹುದು, ಇಟ್ ಇಂಪ್ಲೈಸ್ ಬಿಡಿ ಇಸ್ ಈಕ್ವಲ್ ಟು ಏನು, ಡಿಸಿ. ಒಂದು ವೇಳೆ ಬಿಡಿ ಏನಾರ ಡಿಸಿ ಸಮ ಆಗಿದ್ರೆ ನಾವು ಡೈರೆಕ್ಟ್ ಬರೀಬಹುದು ಏನಂತ, ಬಿಡಿ ಏನಾರ ಡಿಸಿ ಸಮ ಆಗಿದ್ರೆ ಇದು ಎಷ್ಟು ಇದು ಅಷ್ಟೇ ಇದೆ ಅಂದ್ರೆ ಅರ್ಥೇನ ಇತ್ತಾಗಲ್ಲ, ಇವರನ್ನ ಈಕ್ವಲಿ ಡಿವೈಡ್ ಮಾಡಿ. ಹಾಗಾದ್ರೆ ಡೈರೆಕ್ಟ್ ಏನ್ ಬರೀಬಹುದು, ದೇರ್ ಫೋರ್ ಯಾರು ಹೇಳ್ರಿ, ಹಾ ಎಡಿ ಏನ್ ಮಾಡಾಕತ್ತಿ, ಬೈಸೆಕ್ಟ್ ಮಾಡುತ್ತಿದೆ ಯಾರನ್ನ, ಬಿಸಿ. ಲಾಸ್ಟ್ ಏನ್ ಮಾಡಿದೆ, ಪ್ರೂವ್ಡ್. ಹೆನ್ಸ್ ಪ್ರೂವ್ಡ್. ಅರ್ಥ ಆಗಿದೆ. ಈಗ ಜಸ್ಟ್ ಫಸ್ಟ್ ಒನ್ ನಾವು ಪ್ರೂವ್ ಮಾಡಿದ್ವಿ, ಈಗ ಸೆಕೆಂಡ್ ಒನ್ ಪ್ರೂವ್ ಮಾಡೋಣ. ಸೆಕೆಂಡ್ ಒನ್ ಭಾಳ ಈಸಿ ಐತಿ. ಯಾವ ರೀತಿ ಫಸ್ಟ್ ಒನ್ ಪ್ರೂವ್ ಮಾಡಿದ್ರೆ ಮುಗಿದ, ಸೆಕೆಂಡ್ ಒನ್ ಪ್ರೂವ್ ಮಾಡ್ದಂಗ ನನ್ನ ಮಾತಾಡ್ತಾ ಮಾಡ್ಬೋದು. ಯಾವ ರೀತಿ ಕೇಳಿ, ಈಗ ನಾನೇನು ಜಸ್ಟ್ ಏನ್ ಹೇಳಿದ್ರೆ ಈ ಕಡೆ ಇರುವಂತಹ ತ್ರಿಭುಜ ಆ ಕಡೆ ಇರುವಂತಹ ತ್ರಿಭುಜಕ್ಕೆ ಸರ್ವಸಮಾನ. ಈ ಕಡೆ ಇರುವಂತಹ ತ್ರಿಭುಜ x ಅಂತ ತಿಳ್ಕೊ, ಈ ಕಡೆ ತ್ರಿಭುಜದ ಒಂದು ಕೋನ x ಅಂತ ತಿಳ್ಕೊ, ಆ ಕಡೆ ಇರುವಂತಹ ತ್ರಿಭುಜದ ಒಂದು ಕೋನ ಏನು ತಿಳ್ಕೊ, y. ಎರಡೂ ಸರ್ವಸಮಾನ ಅಂತ ಹೇಳ್ತೀನಿ. ಕೋನ x ಏನು, ಕೋನ y. ಈಗ ಈ ತ್ರಿಭುಜವು ಈ ತ್ರಿಭುಜಕ್ಕೆ ಸರ್ವಸಮ. ಸರ್ವಸಮ ಅಂದ್ರೆ ಕೋನಗಳು ಏನಿರ್ತವೆ, ಸಮ ಇರ್ತವೆ. If the given two triangles they are congruent, then ಏನಾಗುತ್ತೆ, the corresponding angles are also equal. ತಿಳಿಲ್ಲ, corresponding angles ಯಾವು, x is equal to y. If x is equal to y, then we can say that ಏನು ಹೇಳ್ಬೋದು, ಒಂದು ವೇಳೆ x ಕೋನ y ಕೋನಕ್ಕೆ ಏನಾಗುತ್ತೆ, ಇದು ರೀಸನ್ ಏನು ಹೇಳಿ, CP ಬರೀಬೋದಲ್ಲ. corresponding parts of the congruent triangles ಅಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾದ ಈ ಕೋನಗಳು ಪರಸ್ಪರ ಇರ್ತವೆ, ಸಮ ಇರ್ತವೆ. ಕೋನಗಳು ಸಮ ಇದ್ರೆ ನಾವು ಬರೀಬಹುದು ಏನು, ಯಾರು, ಎಡಿಯು ಕೋನ ಎ ಅನ್ನ ಕೋನಾರ್ಧಗೊಳಿಸುತ್ತದೆ. ಎಡಿ ಬೈಸೆಕ್ಟ್ ಯಾರು, ಕೋನ ಎ. ಎಡಿ ಎಂಬ ಬಾಹು ಕೋನ ಎ ಅನ್ನ ಏನು ಮಾಡ್ತದೆ, ಕೋನಾರ್ಧಗೊಳಿಸುತ್ತದೆ. ಸೊಲ್ಯೂಷನ್ ಕ್ಲಿಯರ್ ಆಗಿದೆ. ಫಸ್ಟ್ ಒಂದು ಪ್ರೂವ್ ಮಾಡಿದ್ವಿ, ಮತ್ತೆ
ಬಟ್ ಫಸ್ಟ್ ಒನ್ ಅಷ್ಟೇ ಸ್ವಲ್ಪ ಟೈಮ್ ಹಿಡಿತೈತಿ. ಬಟ್ ಯಾವಾಗ ಫಸ್ಟ್ ಒನ್ ಒಳಗೆ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಪ್ರೂವ್ ಮಾಡ್ತೀವಿ, ಆಟೋಮೆಟಿಕ್ ಇದನ್ನ x = y ಅಂತ ಬರೆದು AD ಕೋನಾರ್ಧಗೊಳಿಸಿದೆ ಯಾರಿಗೆ x ಮತ್ತೆ y ತಿಳಿದಿಲ್ಲ. ಈ ರೀತಿ ನೀವು ಬರೀಬೇಕು. ಇದನ್ನ ಸೊಲ್ಯೂಷನ್ ಬರ್ಬೇರಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಸಾಲ್ವ್ ಮಾಡೋಣ. ಮೂರನೇ ಪ್ರಶ್ನೆಯಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ PQR ನಲ್ಲಿ AB ಎಂಬ ಬಾಹು PQ ಎಂಬ ಬಾಹುಗೆ ಸಮನಾಗಿದೆ. AB = PQ. BC ಎಂಬ ಬಾಹು QR ಎಂಬ ಬಾಹುಗೆ ಪರಸ್ಪರ ಏನಾಗಿದೆ? ಸಮನಾಗಿದೆ. ಮತ್ತು ಅದೇ ರೀತಿ AM ಎಂಬ ಬಾಹು PN ಎಂಬ ಬಾಹುಗೆ ಪರಸ್ಪರ ಏನಾಗಿದೆ? ಸಮನಾಗಿದೆ. ಅರ್ಥ ಆಗುತ್ತಾ? ಈ ರೀತಿ ಮೂರು ಬಾಹುಗಳು ಪರಸ್ಪರ ಏನಾಗಲು ಸಮನಾಗಲು. ಮತ್ತೆ ಇಲ್ಲಿ AC ಮತ್ತು PR ಬಗ್ಗೆ ಏನು ಹೇಳಿಲ್ಲ. ಅರ್ಥ ಆಗುತ್ತಲ್ಲ? ಒಟ್ಟು AB = PQ, BC = QR and AM = PN ಅಂತ ಒಟ್ಟಾನ ಫಿಗರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಯಾರಿಗೆ ಈಕ್ವಲ್ ಅದಾರ ಅಂತ ಹೇಳಿ. ನೆಕ್ಸ್ಟ್ ಏನ್ ಪ್ರೂವ್ ಮಾಡ್ಬೇಕಂದ್ರೆ ಟ್ರಯಾಂಗಲ್ ABM is congruous to triangle PQN. ABM ಈ ಟ್ರಯಾಂಗಲ್ ಮತ್ತೆ PQN ಎಂಬ ಈ ಟ್ರಯಾಂಗಲ್ ಪರಸ್ಪರ ಕಾಂಗ್ರುಯೆನ್ಸ್ ಅದು ಸರ್ವಸಮ ಅಂತ ಪ್ರೂವ್ ಮಾಡ್ಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಈ AM ಐತಲ್ಲ ಲೈನ್, ಇದು ಏನಂದ್ರೆ ಮಧ್ಯ ರೇಖೆ ಇದೆ ಯಾರಿಗೆ? BC. AM BC ಗೆ ಮಧ್ಯ ರೇಖೆ ಆಗಿದ್ರೆ BM ಎಷ್ಟೈತಿ? MC ಏನಿರ್ತೈತಿ ಅಷ್ಟೇ ಇರ್ತೈತಿ. QN ಎಷ್ಟಿರ್ತೈತಿ? NR ಏನಿರ್ತೈತಿ. ಯಾಕೆ PN is also midline of the QR. ತಿಳಿದಿಲ್ಲ. ಈ ರೀತಿ ಗಿವನ್ ಐತಿ. ನಾನು ಏನ್ ಮಾಡ್ತೇನೆ ಅಂದ್ರೆ ABM ಎಂಬ ಲೆಫ್ಟ್ ಸೈಡ್ ತ್ರಿಭುಜ ಮತ್ತು PQN ಎಂಬ ಲೆಫ್ಟ್ ಸೈಡ್ ತ್ರಿಭುಜ ಎರಡು ಕಾಂಗ್ರುಯೆನ್ಸ್ ಅಂತ ಪ್ರೂವ್ ಮಾಡ್ಬೇಕು. ಹಾಗಾದ್ರೆ ಎರಡೂ ತ್ರಿಭುಜಗಳಲ್ಲಿ ಅಂತ ಹೇಳಿ ನಾವು ಬರ್ಕೊಂಡಿದ್ದೀವಿ ಟ್ರಯಾಂಗಲ್ ABM ಮತ್ತು PQN ಗಳಲ್ಲಿ ಏನೇನು ಪ್ರೂವ್ ಮಾಡೋಣ ಅಂದ್ರೆ ಒಂದೇದು AB = PQ ನ AB = ಏನು? PQ. ಯಾಕಂದ್ರೆ AB ಎಂಬುದು ABM ನ ಬರ್ತಾ PQN ಒಳಗೂ ಬರ್ತದೆ. ಯಾವ್ದು? PQ. ABM ಒಳಗ AB ಬರ್ತಾ PQN ಒಳಗ PQ ಬರ್ತಾ AB = PQ. ರೀಸನ್ ಏನು? ಗಿವನ್ ದತ್ತ. ಕ್ಲಿಯರ್ ಆಗೈತೆ? ನೆಕ್ಸ್ಟ್ ABM ಮತ್ತು PQN ಅಲ್ಲ, ABM ಮತ್ತು PQN ಒಳಗ AM = ಏನು? PN. AM = ಏನು? PN. AM = PN. ತಿಳಿದ? AM = PN. ಇದು ಕೂಡ ಏನು? ಗಿವನ್ ಅಥವಾ ದತ್ತ. ಕ್ಲಿಯರ್ ಆಗೈತೆ? ನೋಡಿ ಏನೈತೆ? AB = PQ, AB = PQ. AM = PN, AM = PN. ಬಟ್ ನಾ ಏನ್ ಬರೆಯಕ್ ಸಾಧ್ಯ ಇಲ್ಲ ಅಂದ್ರೆ BC = QR ಅಂತ ಬರೆಯಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ABM ಒಳಗ BC ಇಲ್ಲ. ಏನೈತಿ? BM ಐತಿ. ಮತ್ತೆ PQR ಒಳಗ QR ಇಲ್ಲ, QN ಐತಪ್ಪ. ಅದಕ್ಕೆ ನಾ ಏನ್ ಮಾಡ್ತೇನೆ ಅಂದ್ರೆ ಹಂಗ BM = QN ಅಂತ ಯಾವ ರೀತಿ ಪ್ರೂವ್ ಮಾಡ್ತೇನೆ ಅಂದ್ರೆ ನಾನು ಆಕ್ಚುಲಿ ಗಿವನ್ ಒಳಗೆ ಏನೈತೆ ಅದನ್ನ ಬರೀತೀನಿ. ಏನೈತಿ ಗಿವನ್ ಒಳಗೆ? BC = QR. ಬಟ್ BC QR ಗಳು ಇದರಲ್ಲಿಲ್ಲ, ಈ ABM ಮತ್ತು PQN ಗಳಲ್ಲಿ ಇಲ್ಲ. ಹೌದಲ್ಲ? ಫಿಗರ್ ನೋಡಿ ಗೊತ್ತಾಗುತ್ತೆ. BC ಅನ್ನೋದು BC ಈ ಕಡೆ ಬರ್ತದೆ. ನಮ್ಗೆ ABM ಒಳಗೆ ನಾವು ಕಂಪೇರ್ ಮಾಡೋದು. ABM ಒಳಗ BC ಇಲ್ಲ. ಅದಕ್ಕೆ ನಾನು ಆದ್ರೂ ಬರ್ಕೊಂತೀನಿ ಗಿವನ್ ಒಳಗೆ ಏನೈತಿ? BC = QR ಎಂಬ ಸ್ಟೇಟ್ಮೆಂಟ್ ಬರ್ಕೊಂತೀನಿ. ರೀಸನ್ ಏನ್ ಬರ್ತೀನಿ? ದತ್ತ ಬರ್ತೀನಿ. ನಾ ಏನ್ ಮಾಡ್ತೀನಿ ಅಂದ್ರೆ ಲೆಫ್ಟ್ ಸೈಡ್ ಅನ್ನು ಹಾಫ್ ಮಲ್ಟಿಪ್ಲೈ ಮಾಡ್ತೀನಿ, ರೈಟ್ ಸೈಡ್ ಅನ್ನು ಹಾಫ್ ಮಲ್ಟಿಪ್ಲೈ ಮಾಡ್ತೀನಿ. ಎಡಭಾಗ ಮತ್ತು ಬಲಭಾಗದಲ್ಲಿ 1/2 ಮಲ್ಟಿಪ್ಲೈ ಮಾಡಿದ ದ ಹಾಫ್ ಆಫ್ BC ಎಷ್ಟು? BC ನ ಅರ್ಧ. BC ನ ಅರ್ಧ ಎಷ್ಟು? ಇದು BC ನ ಟೋಟಲ್. BC ನ ಅರ್ಧ ಎಷ್ಟು? ದ ಹಾಫ್ ಆಫ್ BC = BM. ಹೌದಲ್ರ? ಟೋಟಲ್ BC ನ ಅರ್ಧ. BC ನ ಅರ್ಧ ಎಷ್ಟು? BM. ಹಾಫ್ ಆಫ್ BC is nothing but BM. ಯಾವಾಗ ಸಿಗ್ತಾವೆ? ಲೆಫ್ಟ್ ಸೈಡ್ ಹಾಫ್ ಮಲ್ಟಿಪ್ಲೈ ಮಾಡೋದು, ರೈಟ್ ಸೈಡ್ ಅನ್ನು ಹಾಫ್ ಮಲ್ಟಿಪ್ಲೈ ಮಾಡೋದು. ದ ಹಾಫ್ ಆಫ್ BC = BM. ದ ಹಾಫ್ ಆಫ್ QR ದ ಹಾಫ್ ಎಷ್ಟು? QN. ಕ್ಲಿಯರ್ ಆಗೈತಾ ಇದು? ಈಗ ನಮ್ಗೆ ಏನಾಯ್ತಂದ್ರೆ ಒಂದು ಬಾಹು ಸಮಾತು ಮತ್ತು ಇನ್ನೊಂದು ಬಾಹು ಸಮಾತು, ಮೂರನೇ ಬಾಹು ಸಮಾತು. ಈಗ ಫ್ರಮ್ SSS SSS ನಿಂದ ನಾವೇನು ಹೇಳ್ಬೋದು? ಮೇಲಿನ ಎರಡು ತ್ರಿಭುಜಗಳು ಯಾವ್ಯಾವ? ಟ್ರಯಾಂಗಲ್ ABM is congruous to triangle ಏನು? PQN. ಕ್ಲಿಯರ್ ಆಗೈತಾ? ಒಂದನೇದ್ದು ಸಾಧಿಸಿದ್ರ, ಎರಡನೇ ಸಾಧನೆ ಮಾಡಿ. ಬಟ್ ಒಂದನೇ ಸಾಧನೆ ನಿಮ್ಗೆ ಅರ್ಥ ಆಗಿತ್ತಂದ್ರೆ ಎರಡನೇ ಸಾಧನೆ ಈಸಿಯಾಗಿ ಏನಾಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಯಾವ್ಯಾವ ಲೆಫ್ಟ್ ಸೈಡ್ ಇರುವಂತ ತ್ರಿಭುಜ ಇತ್ತೇನಂತ ಕಾಂಗ್ರುಯೆನ್ಸ್ ಅದ. ಹಾಗಾದ್ರೆ ಈ ತ್ರಿಭುಜ ABM ಎಂಬ ತ್ರಿಭುಜ PQN ಎಂಬ ತ್ರಿಭುಜಕ್ಕೆ ಸರ್ವಸಮಾನ. ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಈ ಕೋನ ಮತ್ತು ಈ ಕೋನ ಪರಸ್ಪರ ಇರ್ತವೆ. ಈ ಆಂಗಲ್ ಎಷ್ಟಿರ್ತೈತಿ? ಆಂಗಲ್ ಏನಿರ್ತೈತಿ?
ಈಗ ಯಾಕೆ ಬರೆಯತ್ತೆ ನಾನು ಅದನ್ನ ಅದು ಮುಂದೆ ನಾನು ನೆಕ್ಸ್ಟ್ ಇದನ್ನ ಪ್ರೂವ್ ಮಾಡುವಾಗ ನನಗೆ ಅವಶ್ಯಕತೆ ಪಡುತ್ತೆ. ಯಾರು ಪ್ರೂವ್ ಮಾಡುವಾಗ ಹೇಳ್ರಿ? ಎ ಬಿ ಸಿ ಸರ್ವಸಮ ಯಾರಿಗೆ ತಿಳಿದಿಲ್ಲ ಪ್ರೂವ್ ಮಾಡಬೇಕಾಗುತ್ತೆ. ಬಟ್ ನಮಗೇನಪ್ಪ ಎ ಬಿ ಎಂ ಪಿ ಕ್ಯೂ ಎನ್ ಗೆ ಸರ್ವಸಮ ಅಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಪರಸ್ಪರ ಏನಿರ್ತವೆ. ಈ ಕೋನವು ಈ ಕೋನಿಗೆ ಸಮ ಅಂತೆಲ್ಲ ಹೇಳ್ತೀವಿ. ಕ್ಲಿಯರ್ ಆಗೈತಾ? ಈಗ ಇದನ್ನ ಫಸ್ಟ್ ಒಂದು ಬರ್ಕೋರಿ, ನೆಕ್ಸ್ಟ್ ಸೆಕೆಂಡ್ ಒಂದು ಪ್ರೂವ್ ಮಾಡೋದನ್ನ ಹೇಳ್ತೇನೆ. ಮೂರನೇ ಪ್ರಶ್ನೆಯಲ್ಲಿನ ಮತ್ತೆ ಎರಡನೇದು ಏನಿದೆ ಅಂದ್ರೆ ತ್ರಿಭುಜ ಎ ಬಿ ಸಿ ಅನ್ನು ಯಾರಿಗೆ ತ್ರಿಭುಜ ಪಿ ಕ್ಯೂ ಆರ್ ಗೆ ಸರ್ವಸಮ ಅಂತ ಪ್ರೂವ್ ಮಾಡೋದು. ಹಾಗಾದ್ರೆ ಯಾರ್ಯಾರನ್ನ ಹೋಲಿಕೆ ಮಾಡಬೇಕಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಏನೇನ್ ಸಮ ಅದ ನೋಡ್ರಿ. ಎ ಬಿ ಸಿ ಎಂಬ ಬಾಹು ಎ ಬಿ ಸಿ ಎಂಬ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ಎಂಬ ತ್ರಿಭುಜಗಳಲ್ಲಿ ಮೊದಲನೇದು ಎ ಬಿ ಎಂಬುದು ಪಿ ಕ್ಯೂ ಏನಿದೆ ಸಮನಾಗಿದೆ. ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ, ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ, ಕಾರಣ ದತ್ತ. ಮತ್ತೆ ನಾನು ಮಾತಾಡ್ತಾ ಮಾಡ್ಕೊರಿ, ನಾವು ಏನಂತ ಬರೆಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎ ಸಿ ಯು ಪಿ ಆರ್ ಗೆ ಸಮ ಬರೆಯಕ್ಕೆ ಬರಂಗಿಲ್ಲ. ಯಾಕಂದ್ರೆ ಎ ಸಿ ಪಿ ಆರ್ ಗೆ ಸಮ ಅಂತ ಹೇಳಿಲ್ಲ, ತಿಳಿದಿಲ್ಲ, ಅದನ್ನ ಬರೆಯಕ್ಕೆ ಬರಂಗಿಲ್ಲ ನಮ್ಗೆ. ಯಾಕಂದ್ರೆ ಎ ಸಿ ಸಮ ಐತಿ ಇಲ್ಲ ನಮ್ಗೆ ಗೊತ್ತಿಲ್ಲ ಪಿ ಆರ್ ಗೆ. ನೆಕ್ಸ್ಟ್ ನಮ್ಗೆ ಏನ್ ಹೇಳ್ಬೋದು ಅಂದ್ರೆ ನಾವು ಬಿ ಸಿ ಯು ಸಮನಾಗಿದೆ ಯಾರಿಗೆ? ಕ್ಯೂ ಆರ್ ಗೆ. ಬಿ ಸಿ ಯು ಸಮನಾಗಿದೆ ಕ್ಯೂ ಆರ್ ಗೆ, ಬಿ ಸಿ ಸಮನಾಗಿದೆ ಕ್ಯೂ ಆರ್ ಗೆ, ಹೌದಾ? ಈ ಬಿ ಸಿ ಎಂಬುದು ತ್ರಿಭುಜ ಎ ಬಿ ಸಿ ಇಲ್ಲಿ ಬರ್ತಾ ಬಿ ಸಿ, ಕ್ಯೂ ಆರ್ ಅನ್ನೋದು ತ್ರಿಭುಜ ಪಿ ಕ್ಯೂ ಆರ್ ಅಲ್ಲಿ ಬರ್ತೈತಿ ಕ್ಯೂ ಆರ್. ಮತ್ತೆ ನಾವು ಲೆಫ್ಟ್ ಸೈಡ್ ರೈಟ್ ಸೈಡ್ ಹಾಫ್ ಮಲ್ಟಿಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಆಗಲೇ ನಾವು ಯಾಕೆ ಈ ಕಡೆ 1/2 ಮಲ್ಟಿಪ್ಲೈ ಮಾಡಿದ್ವಿ ನೋಡ್ರಿ. ನಮಗ ಬಿ ಎಂ ಬೇಕಾಗಿತ್ತು ಅಂಡ್ ಎ ಎಂ ಬೇಕಾಗಿತ್ತು, ಕ್ಯೂ ಎನ್. ಬಿ ಎಂ ಬೇಕಾದ ಸಂಬಂಧ ನಾವೇನ್ ಮಾಡ್ತೀವಿ, ಬಿ ಸಿ ತಗೊಂಡು ಅದಕ್ಕೆ ಹಾಫ್ ಮಲ್ಟಿಪ್ಲೈ ಮಾಡಿದ್ವಿ, ಅವಾಗ ಬಿ ಎಂ ಸಿಕ್ಕಿತ್ತು. ಕ್ಯೂ ಆರ್ ತಗೊಂಡು ಅದಕ್ಕೆ ಹಾಫ್ ಮಲ್ಟಿಪ್ಲೈ ಮಾಡಿದ್ವಿ, ನಮ್ಗೆ ಏನ್ ಸಿಕ್ಕಿತ್ತು? ಕ್ಯೂ ಎನ್ ಸಿಕ್ಕಿತ್ತು. ಕ್ಲಿಯರ್ ಆಗಿದೆ? ಈಗ ಬಿ ಸಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಇದನ್ನ ಬರೀತೀವಿ. ಬಿಫೋರ್ ನಾವೇನ್ ಬರೀನ ಅಂದ್ರೆ ಆಂಗಲ್ ಎ ಬಿ ಸಿ ಯು ಸಮನಾಗಿದೆ ಯಾರಿಗೆ? ಆಂಗಲ್ ಪಿ ಕ್ಯೂ ಆರ್. ರೀಸನ್ ಏನ್ ಹೇಳಿ? ಸಿ ಪಿ ಇಲ್ಲ ಬಿಫೋರ್ ನಾ ಏನ್ ಹೇಳಿ ನೋಡಿ, ಈ ಎ ಬಿ ಎಂ ಸರ್ವಸಮ ಪಿ ಕ್ಯೂ ಅಂತ ಹೇಳುವಾಗ ಈ ಆಂಗಲ್ ಸಮ ಇದ್ದಿದೆ. ಈ ಆಂಗಲ್ ಹೇಳಿದ್ದೇನಿಲ್ಲ, ಎ ಬಿ ಸಿ ಯು ಸಮನಾಗಿದೆ ಪಿ ಕ್ಯೂ ಆರ್. ಯಾಕಂದ್ರೆ ಈ ಟ್ರ್ಯಾಂಗಲ್ ಮತ್ತು ಈ ಟ್ರ್ಯಾಂಗಲ್ ಲೆಫ್ಟ್ ಸೈಡ್ ಇರುವ ಟ್ರ್ಯಾಂಗಲ್ ಕಾಂಗ್ರೆಸ್ ಸರ್ವಸಮ ಅಂದ್ರೆ ಈ ತ್ರಿಕೋನಗಳೇನಿರ್ತವೆ ಪರಸ್ಪರ ಸಮನಾಗಿರ್ತವೆ. ಸಿ ಪಿ ಸಿ ಟಿ ಕಾಂಗ್ರೆಸ್ ಪಾರ್ಟ್ ಆಫ್ ದ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರೆಸ್ ಟ್ರ್ಯಾಂಗಲ್ಸ್. ಮತ್ತೆ ದತ್ತ, ಮತ್ತೆ ಇನ್ನೊಂದು ದತ್ತ ಈ ಜಸ್ಟ್ ಬಂದಿದ್ದಾರೆ ಏನದು? ಬಿ ಸಿ ಇಸ್ಕೊಂಡು ಏನು? ಕ್ಯೂ ಆರ್. ಒಂದು ಬಾಹು, ಒಂದು ಕೋನ, ಮತ್ತೆ ಇನ್ನೊಂದು ಏನು? ಬಾಹು. ಬಿ ಸಿ ಇಸ್ಕೊಂಡು ಕ್ಯೂ ಆರ್. ರೀಸನ್ ಏನು? ದತ್ತ. ಬಿ ಸಿ ಇಸ್ಕೊಂಡು ಕ್ಯೂ ಆರ್. ಒಂದು ದತ್ತ, ಒಂದು ಸಿ ಪಿ ಸಿ ಟಿ, ಇನ್ನೊಂದು ದತ್ತ. ನಾವೇನ್ ಬರೀಬಹುದು? ಫ್ರಾಮ್ ಎಸ್ ಎ ಎಸ್ ಅಂದ್ರೆ ಅಂತ ಬಾಕೋಬಾ ದಿಂದ ಮ್ಯಾಲಿರುವಂತಹ ತ್ರಿಭುಜ ಯಾವ್ದು? ತ್ರಿಭುಜ ಎ ಬಿ ಸಿ ಸರ್ವಸಮವಾಗಿದೆ ಯಾರಿಗೆ? ಪಿ ಕ್ಯೂ ಆರ್. ಇದು ಸಿ ಪಿ ಸಿ ಟಿ. ಕ್ಲಿಯರ್ ಆಗಿದೆ? ಇದು ಅರ್ಥ ಆಗೈತಲ್ಲ? ಇಲ್ಲಿ ಬರ್ತೇನೆ ನೋಡ್ಬೇಕಂದ್ರೆ ಫಸ್ಟ್ ಒಂದು ಪ್ರೂವ್ ಮಾಡಿದ್ದು ಸಿ ಪಿ ಸಿ ಟಿ ಅಂತ ಬರ್ತೇನೆ ನಾನು. ಇದು ಥರ್ಡ್ ಕ್ವಶನ್ ಇಂದ ಟೋಟಲ್ ಸೊಲ್ಯೂಷನ್ ಇದೆ, ಇದನ್ನ ಬರ್ಕೋರಿ. ಆಮೇಲೆ ಏನ್ ಮಾಡ್ತಾನೆ ನಾನು ಫೋರ್ತ್ ಕ್ವಶನ್ ಸಾಲ್ವ್ ಮಾಡ್ತಾನೆ. ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಸಿ ಎಫ್ ಮತ್ತೆ ಬಿಇ ಎಂಬ ಎರಡು ಸಮ ಎತ್ತರಗಳು. ಸಮ ಎತ್ತರ ಅಂದ್ರೆ ಏನ್ರಿ? ಸಿ ಎಫ್ ಎಷ್ಟೈತಿ, ಬಿ ಏನೈತಿ ಅಷ್ಟೈತಿ. ಸಿ ಎಫ್ ಎಷ್ಟೈತಿ, ಬಿ ಎಷ್ಟೈತಿ. ಮತ್ತೆ ಎತ್ತರಗಳಂದ್ರೆ ಏನು? ಸಿ ಎಫ್ ಎಂಬುದು ಲಂಬವಾಗಿದೆ ಯಾರಿಗೆ? ಎ ಬಿಗೆ. ಸಿ ಎಫ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂಡ್ ಬಿ ನ ಎತ್ತರ ಯಾರಿಗೆ? ಎ ಸಿಗೆ. ಅದಕ್ಕೆ ನಾವು ಬಿಇ ಯು ಲಂಬವಾಗಿದೆ ಎ ಸಿಗೆ, ಬಿಇ ಯು ಲಂಬವಾಗಿದೆ ಯಾರಿಗೆ? ಎ ಸಿಗೆ. ನೋಡ್ರಿ, ಬಿಇ ಯು ಸಿ ಎಫ್ ಗೆ ಸಮ, ಬಿಇ ಯು ಸಿ ಎಫ್ ಗೆ ಸಮ. ಮತ್ತೆ ಬಿಇ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಸಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಅದರಲ್ಲಿ 90 ಡಿಗ್ರಿ ಇದೆ. ಹೌದಾ? ಈ ರೀತಿ ಇರುವಾಗ ನಮ್ಗೆ ಏನ್ ಪ್ರೂವ್ ಮಾಡಬೇಕಂದ್ರೆ ತ್ರಿಭುಜ ಎ ಬಿ ಸಿ ಯು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ತ್ರಿಭುಜ ಎ ಬಿ ಸಿ ಯು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಏನು? ಎ ಬಿ ಎಂಬ ಬಾಹು ಎ ಸಿ ಎಂಬ ಬಾಹುಗೆ ಪರಸ್ಪರ ಏನಿರ್ತದೆ? ಐಸೋಸೆಲೆಸ್ ಟ್ರ್ಯಾಂಗಲ್ಸ್ ಅಂದ್ರೆ ಟೂ ಸೈಡ್ಸ್ ಏನಿರ್ತವೆ? ಈಕ್ವಲ್ ಇರ್ತವೆ. ಇದನ್ನ ಪ್ರೂವ್ ಮಾಡ್ಬೇಕು ನಾವು. ಗಿವನ್ ಇವು ಎರಡು ಇರ್ತವೆ. ಗಿವನ್ ಏನಪ್ಪ? ಬಿ ಇಸ್ ಈಕ್ವಲ್ ಟು ಸಿ ಎಫ್ ಅಂಡ್ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂಡ್ ಸಿ ಎಫ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಈ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತೆ ಇನ್ನೊಂದು ಏನಪ್ಪ? ಇದು ಏನಂತ ಪ್ರೂವ್ ಮಾಡಬೇಕು? ಟ್ರ್ಯಾಂಗಲ್ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಐಸೋಸೆಲೆಸ್ ಟ್ರ್ಯಾಂಗಲ್ ಅಂದ್ರೆ ಎ ಬಿ ಯು ಯಾರಿಗೆ ಸಮ? ಎ ಸಿಗೆ ಸಮ ಅಂತ ಪ್ರೂವ್ ಮಾಡಬೇಕು. ಅದನ್ನ ಯಾವ ರೀತಿ ಪ್ರೂವ್ ಮಾಡ್ಬೇಕಂದ್ರೆ ನಾವು ರೈಟ್ ಆಂಗಲ್ ಟ್ರ್ಯಾಂಗಲ್ ಇತ ಒಂದಿದ್ದು ಯಾವ ಹೆಸರು? ಸಿ ಎಫ್ ಬಿ. ಮತ್ತೆ ಇನ್ನೊಂದೇನು? ಬಿ
ಇಸಿ ನೋಡ್ರಿ, ಇನ್ನು ಟ್ರಯಾಂಗಲ್ ಸಿ ಎಫ್ ಬಿ ಅಂಡ್ ಬಿ ಇ ಸಿ ಒಳಗೆ ಕಂಪೇರ್ ಮಾಡಿ. ಮೊದಲೇದು ನಿಮ್ಗೆ ಕಂಪೇರ್ ಮಾಡಕ್ಕೆ ನಿಮ್ಗೆ ಏನು ಸಿಗುತ್ತಂದ್ರೆ, ನನ್ನ ಮಾತಾಡ್ತಾನೆ ಬಿ ಎಫ್ ಸಿ ಒಳಗೆ ಸಿ ಎಫ್ ಇದೆ ಅಂಡ್ ಬಿ ಇ ಸಿ ಒಳಗೆ ಸಿ ಎಫ್ ಐತಿ ಅಂಡ್ ಬಿ ಇ ಸಿ ಒಳಗೆ ಬಿ ಇ ಐತಿ. ನಾವು ಡೈರೆಕ್ಟ್ ಬರೀಬಹುದು ಏನಂದ್ರೆ ಸಿ ಎಫ್ ಇಸ್ ಇಕ್ವಲ್ ಟು ಏನು ಬಿ ಅಂದ್ರೆ ಬಿ ಎಫ್ ಸಿ ಒಳಗೆ ಯಾವ್ದ್ರಿ ಬಿ ಎಫ್ ಸಿ ಒಳಗೆ ಸಿ ಎಫ್, ಬಿ ಇ ಸಿ ಒಳಗೆ ಬಿ ಇ ಎರಡು ಪರಸ್ಪರ ಏನದು ಸಿ ಎಫ್ ಇಸ್ ಇಕ್ವಲ್ ಟು ಬಿ. ರೀಸನ್ ಏನು ಬರೀಬೇಕು ದತ್ತ ಗಿವನ್. ಕ್ಲಿಯರ್ ಆಗಿದೆ? ಹಾಗಾದ್ರೆ ಈ ಲೆಫ್ಟ್ ಸೈಡ್ ಇರುವಂತಹ ತ್ರಿಭುಜ ಮತ್ತು ರೈಟ್ ಸೈಡ್ ಇರುವಂತಹ ತ್ರಿಭುಜದೊಳಗೆ ಈ ಭಾಗಕ್ಕೆ ಪರಸ್ಪರ ಏನಿದೆ ಸಮನಾಗಿದೆ. ಮತ್ತೆ ಇನ್ನೊಂದು ಇದು ಆಂಗಲ್ ಎಷ್ಟು ಈ ಕಡೆ ಆಂಗಲ್ ಎಷ್ಟು 90 ಡಿಗ್ರಿ. ಹಾಗಾದ್ರೆ ಬರೀಬಹುದು ಏನು ಬರೀಬಹುದು ಆಂಗಲ್ ಬಿ ಎಫ್ ಸಿ ವಿಚ್ ಇಸ್ ಈಕ್ವಲ್ ಟು ಸಿ ಇ ಬಿ ಇಸ್ ಈಕ್ವಲ್ ಟು 2 ಡಿಗ್ರಿ. ಇದು ಏನು ದತ್ತ ಅಥವಾ ಗಿವನ್. ಒಂದು ಬಾಹು ಸಮಾಂತ ಮತ್ತೊಂದು ಕೋನ ಸಮಾಂತ. ನೆಕ್ಸ್ಟ್ ಈ ಬಿ ಸಿ ಎಂಬ ಬಾಹು ನೋಡ್ರಿ 90 ಡಿಗ್ರಿ ಅಪೋಸಿಟ್ ಐತಿ, ಹೈಪೋಟೆನ್ಸ್ ಇದು 90 ಡಿಗ್ರಿ ಅಪೋಸಿಟ್ ಐತಿ, ಎರಡರ ಕಾಮನ್ ಸೈಡ್ ಇದೆ. ಹಾಗಾದ್ರೆ ಏನ್ ಬರೀಬಹುದು ಸಾಮಾನ್ಯ ಬಾಹು ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ. ರೀಸನ್ ಸಾಮಾನ್ಯ ಬಾಹು ಅಥವಾ ಕಾಮನ್ ಸೈಡ್. ಹಾಗಾದ್ರೆ ಏನಾಗ್ತಂದ್ರೆ ಈ ತ್ರಿಭುಜ ಬಿ ಎಫ್ ಸಿ ಅಂಡ್ ಸಿ ಇ ಬಿ ದೊಳಗ ಏನಾಗ್ತಂದ್ರೆ ಒಂದು ಲಂಬಕೋನ 90 ಡಿಗ್ರಿ ಮತ್ತಿನ್ನೊಂದು ವಿಕರ್ಣ ಅಲ್ಲ, ವಿಕರ್ಣ ಮತ್ತೊಂದು ಏನು ಬಾಹು. ಹಾಗಾದ್ರೆ ಯಾವ ಸಿದ್ಧಾಂತವನ್ನು ಯೂಸ್ ಮಾಡಬೇಕು? ಲಂಬ ವಿ ಬಾ ಅಂದ್ರೆ ಆರ್ ಎಚ್ ಎಸ್ ತಿಳಿಲ್ಲ. ಆರ್ ಎಚ್ ಎಸ್ ಇಂದ ನಾವೇನ್ ಹೇಳ್ಬೋದು, ಈ ಮ್ಯಾಲಿನ ಎರಡು ತ್ರಿಭುಜಗಳು ಯಾವ ತ್ರಿಭುಜ ಸಿ ಎಫ್ ಬಿ ಸರ್ವಸಮವಾಗಿದೆ ಯಾರಿಗೆ? ತ್ರಿಭುಜ ಬಿ ಇ ಸಿ ಅಲ್ವಾ. ಬಿ ಎಫ್ ಸಿ ಅಂಡ್ ಮತ್ತಿನ್ನೊಂದು ಯಾವ್ದು ಸಿ ಇ ಬಿಗಳು ಇವೆರಡು ಸರ್ವಸಮ ಅಂತಂದ್ರೆ ಈ ತ್ರಿಭುಜ ಬರುವಂತ ಈ ಕೋನ ಮತ್ತು ಈ ತ್ರಿಭುಜ ಬರುವಂತ ಈ ಕೋನ ಪರಸ್ಪರ ಇರುತ್ತೆ ಸಮ ಇರ್ತದೆ. ಹಾಗಾದ್ರೆ ನಾವು ಬರೀಬಹುದು ಏನು ಬರೀಬಹುದು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ. ಹಾಗಾದ್ರೆ ಈ ಕೋನಕ್ಕೆ ಸಮಾನ ರೀಸನಿಂಗ್ ಬರ್ತೀವಿ ಸಿ ಪಿ ಸಿ ಟಿ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಲ್ಲಿ ಏನಿದೆ ಕೋನಗಳು. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. If given two triangles, if they are congruent, then the corresponding angles are also equal. Corresponding angles ಯಾವ? ಇದ್ರಾಗ angle B corresponding ಆಗೈತಿ angle C ಎರಡು ಏನಿರ್ತವೆ ಈಕ್ವಲ್ ಇರ್ತವೆ. ಕ್ಲಿಯರ್ ಆಗದ? ಒಂದು ವೇಳೆ ಕೋನಗಳು ಸಮಾನವಾದರೆ ಆ ಕೋನಗಳಿಗೆ ಇರುವಂತ ಅಭಿಮುಖ ಬಾಹುಗಳು ಪರಸ್ಪರ ಏನಿರ್ತವೆ. ಹಾಗಾದ್ರೆ ಸಿ ಗೆ ಅಭಿಮುಖ ಬಾಹು ಯಾವುದು? ಎ ಬಿ. ಬಿ ಗೆ ಅಭಿಮುಖ ಬಾಹು ಯಾವುದು? ಎ ಸಿ. ಇವು ಪರಸ್ಪರ ಈಕ್ವಲ್ ಇರ್ತವೆ. ಯಾಕೆ? ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್. ತ್ರಿಭುಜದ ಲಕ್ಷಣಗಳಲ್ಲಿ ನಾವು ಕಲಿಸಿದ್ವಿ ಏನಂದ್ರೆ ಸಮನಾದ ಕೋನಗಳ ಅಭಿಮುಖ ಬಾಹುಗಳು ಪರಸ್ಪರ ಏನಿರ್ತವೆ ಸಮನಾಗಿರ್ತವೆ. ದ ಅಪೋಸಿಟ್ ಸೈಡ್ಸ್ ಆಫ್ ದ ಈಕ್ವಲ್ ಆಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ತಿಳಿಲಿಲ್ಲ? ಹಾಗಾದ್ರೆ ನಾವು ಬರೀಬಹುದು ಏನಂತ ಸಮನಾದ ಕೋನಗಳ ಅಭಿಮುಖ ಬಾಹುಗಳು ಪರಸ್ಪರ ಏನಿರ್ತವೆ ಸಮನಾಗಿರ್ತವೆ. ತಿಳಿಲ್ಲ? ಲಾಸ್ಟ್ ಇದನ್ನ ಪ್ರೂವ್ ಮಾಡಿದ್ವಿ ನಾವು. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಆಯ್ತಾ? ಇಫ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ then we can say that the triangle ABC is an isosceles triangle. ತ್ರಿಭುಜ ABC ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಬರಿತೀರಪ್ಪ ಇದನ್ನ. ನೆಕ್ಸ್ಟ್ ಈಗೇನಾಗಿದೆ ಅಂದ್ರೆ 4th ಕ್ವೆಶ್ಚನ್ ಆಗಿದೆ. ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಮಾಡಿ ನೋಡ್ರಿ. ನೆಕ್ಸ್ಟ್ ಏನ್ ಮಾಡೋಣ, ಲಾಸ್ಟ್ ಒಂದು ಕ್ವೆಶ್ಚನ್ ಇನ್ನೊಂದು ಐತಿ 5th ಕ್ವೆಶ್ಚನ್, ಅದೊಂದೇ ಮಾಡೋಣ, ಸಾಲ್ವ್ ಮಾಡೋಣ. ಬರ್ಕೊ 5th ಕ್ವೆಶ್ಚನ್ ನೋಡಪ್ಪ. 5th ಕ್ವೆಶ್ಚನ್ ಏನಿದೆ ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ ಒಂದು ಐಸೋಸೆಲಸ್ ಟ್ರಯಾಂಗಲ್. ಅಂದ್ರೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಏನಪ್ಪ? ಎ ಬಿಯು ಸಮನಾಗಿದೆ ಯಾರಿಗೆ? ಎ ಸಿ. ಎ ಬಿ ಸಮನಾಗಿದೆ ಯಾರಿಗೆ? ಎ ಸಿ. ಇದು ಸಮದ್ವಿಬಾಹು ತ್ರಿಭುಜ. ಎರಡು ಬಾಹುಗಳು ಪರಸ್ಪರ ಏನಿರ್ತವೆ ಸಮನಾಗಿದೆ. ಹಾಗಾದ್ರೆ ಈ ಎರಡು ಬಾಹುಗಳು ಪರಸ್ಪರ ಸಮಾನವಾದರೆ ಅವುಗಳ ಅಭಿಮುಖ ಕೋನಗಳಾದ ಕೋನ ಬಿಯು ಕೋನ ಸಿಗೆ ಸಮನಾಗಿವೆ ಅಂತ ನಾವು ಪ್ರೂವ್ ಮಾಡಬಹುದು. ಅರ್ಥ ಆಗುತ್ತಲ್ಲ? ನಾವೇನು ಈ ತ್ರಿಭುಜದಾಗ ಏನು ತೋರಿಸ್ಬೇಕಂದ್ರೆ ನಾವು ಆಂಗಲ್ ಬಿ ಯಾರಿಗೆ ಆಂಗಲ್ ಸಿ ಗೆ ಈಕ್ವಲ್ ಐತೆ ಅಂತ ನಾವು ಪ್ರೂವ್ ಮಾಡಬೇಕು. ಗಿವನ್ ಏನಾಯ್ತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಎ ಬಿ ಎ ಸಿ ಗೆ ಸಮನಾದರೆ ಕೋನ ಬಿಯು ಕೋನ ಸಿ ಗೆ ಸಮನಾಗಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಇದನ್ನು ಪ್ರೂವ್ ಮಾಡಬೇಕಂದ್ರೆ ನಾವು ಕನ್ಸ್ಟ್ರಕ್ಷನ್ ಅಥವಾ ರಚನೆ ಏನು ಮಾಡ್ಕೊಳ್ತೇವೆ ಅಂದ್ರೆ ಎ ಪಿ ಎಂಬ ಬಾಹುವನ್ನು ಪರ್ಪೆಂಡಿಕ್ಯುಲರ್ ಆಗಿ ಹೇಳ್ತೀವಿ ಯಾರಿಗೆ?
ಬಿ ಸಿ ಅಂದ್ರೆ ಎ ಪಿ ಎಂಬ ಒಂದು ಲೈನ್ ಅನ್ನ ಲಂಬವಾಗಿ ಎಳಿಬೇಕು ಬಿ ಸಿ ಲಂಬವಾಗಿ ಎಳಿದ್ರೆ ಈ ಕಡೆ 90 ಡಿಗ್ರಿ ಈ ಕಡೆ ಎಷ್ಟು 90 ಡಿಗ್ರಿ ಇದಲ್ಲ ಇದು ಎದರ ಬಂತ ರಚನೆ ಒಳಗೆ ಬಂತು ನಾವು ಆಂಗಲ್ ಬಿ ಈಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಪ್ರೂವ್ ಮಾಡಬೇಕಂದ್ರೆ ಈ ಕನ್ಸ್ಟ್ರಕ್ಷನ್ ಅಥವಾ ರಚನೆಯನ್ನು ನಾವು ಮಾಡ್ತೀವಿ ನೆಕ್ಸ್ಟ್ ಡೈರೆಕ್ಟ್ ಏನು ಮಾಡೋಣ ಅಂದ್ರೆ ಸಾಧನೆಗಳು ಯಾವ ರೀತಿ ನಾವು ಕೋನ ಬಿ ಅನ್ನು ಕೋನ ಸಿ ಗೆ ಸಮ ಅಂತ ಪ್ರೂವ್ ಮಾಡಬೇಕಂದ್ರೆ ಈ ಎಡಭಾಗದಲ್ಲಿರುವಂಥ ತ್ರಿಭುಜ ಬಲಭಾಗದಲ್ಲಿರುವಂತಹ ಎರಡೂ ತ್ರಿಭುಜಗಳನ್ನು ಪರಸ್ಪರ ಹೋಲಿಕೆ ಮಾಡೋದು ಯಾವ ಯಾವ ತ್ರಿಭುಜಗಳನ್ನು ಹೋಲಿಕೆ ಮಾಡೋದು ತ್ರಿಭುಜ ಎ ಪಿ ಬಿ ಅಂಡ್ ಟ್ರಯಾಂಗಲ್ ಎ ಪಿ ಸಿ ಗಳಲ್ಲಿ ಅಥವಾ ಇನ್ನು ಟ್ರಯಾಂಗಲ್ ಎ ಪಿ ಬಿ ಅಂಡ್ ಟ್ರಯಾಂಗಲ್ ಎ ಪಿ ಸಿ ಅಷ್ಟು ಬರೆದು ನೀವೇನು ಮಾಡ್ಬೇಕಂದ್ರೆ ಯಾವ ಯಾವ ಭಾಗಗಳು ಸಮ ಅದಾವಂದ್ರೆ ಮೊದಲನೇದು ನಾನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಈ ಎ ಪಿ ಬಿ ಒಳಗ ಅಂಡ್ ಎ ಪಿ ಸಿ ಒಳಗ ಎ ಬಿಯು ಸಮನಾಗಿದೆ ಯಾರಿಗೆ ಎ ಸಿ ಎ ಬಿ ಎಂಬ ಬಾಹು ಎ ಸಿ ಎಂಬ ಬಾಹು ಪರಸ್ಪರ ಏನಾಗಿದೆ ಸಮನಾಗಿದೆ ಯಾಕೆ ಸಮ ಹೇಳ್ರಿ ಎ ಬಿ = ಎ ಸಿ ಯಾಕೆ ಹೇಳ್ರಿ ದತ್ತ ಗಿವನ್ ಹೌದಾ ದತ್ತದ ಕೊಟ್ಟನಲ್ಲ ಎ ಬಿಯು ಸಮನಾಗಿದೆ ಯಾರಿಗೆ ಎ ಸಿ ಮತ್ತೆ ಇನ್ನೊಂದು ಏನಾಯ್ತಂದ್ರಪ್ಪ ಎ ಪಿ ಬಿ ಒಳಗ ಇಲ್ಲಿ 90 ಡಿಗ್ರಿ ಇದೆ ಎ ಪಿ ಸಿ ಒಳಗೆ ಈ ಸೈಡ್ 90 ಡಿಗ್ರಿ ಅಂದ್ರೆ ಕೋನಗಳು ಸಮ ಯಾವ ಕೋನಗಳು ಸಮದು ಕೋನ ಎ ಪಿ ಬಿಯು ಸಮನಾಗಿದೆ ಯಾರಿಗೆ ಕೋನ ಎ ಪಿ ಸಿಗೆ ಎಷ್ಟಿದೆ ಎರಡು ಕೋನಗಳು ಎಷ್ಟಿದೆ 90 ಡಿಗ್ರಿ ಈ ಕಡೆ 90 ಡಿಗ್ರಿ ಆ ಕಡೆ 90 ಡಿಗ್ರಿ ಅಂತಂದ್ರೆ ರಚನೆ ಒಳಗೆ ಹೇಳುತ್ತೆ ಎ ಪಿ ಲಂಬವಾಗಿದೆ ಯಾರಿಗೆ ಬಿ ಸಿ ಇಫ್ ಎ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂಡ್ ಇಟ್ ವಿಲ್ ಕ್ರಿಯೇಟ್ ಎಷ್ಟು ಆಂಗಲ್ ಕ್ರಿಯೇಟ್ ಮಾಡ್ತೀವಿ 90 ಡಿಗ್ರಿ ಹೌದನಲ್ಲ ಹಾಗಾದ್ರೆ ಎಡಭಾಗ ಮತ್ತು ಬಲಭಾಗ ಎರಡು ಕಡೆ 90 ಡಿಗ್ರಿ ಕ್ರಿಯೇಟ್ ಮಾಡ್ತೀವಿ ರೀಸನ್ ಇರಬೇಕಂದ್ರೆ ಇದು ರಚನೆ ಒಳಗೆ ಬರ್ತದೆ ಕನ್ಸ್ಟ್ರಕ್ಷನ್ ಒಳಗೆ ಬರ್ತದೆ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಈಗ ಒಂದು ಬಾಹು ಸಮ ಮಾಡಿದ್ವಿ ಒಂದು 90 ಡಿಗ್ರಿ ಇಲ್ಲ ಕೋನ ಸಮ ಮಾಡಿದ್ವಿ ಮತ್ತೆ ಎರಡೂ ತ್ರಿಭುಜಗಳಲ್ಲಿ ಒಂದು ಸಾಮಾನ್ಯ ಬಾಹು ಕಾಮನ್ ಸೈಡ್ ಇದೆ ದಟ್ ಈಸ್ ಎ ಪಿ = ಎ ಪಿ ರೀಸನ್ ಏನು ಬರಬೇಕು ಸಾಮಾನ್ಯ ಬಾಹು ಕಾಮನ್ ಸೈಡ್ ಹಾಗಾದ್ರೆ ನಾವು ಏನು ಹೇಳ್ಬೋದು ಅಂದ್ರೆ ಈ ಎರಡೂ ತ್ರಿಭುಜಗಳಲ್ಲಿ ಒಂದು ಲಂಬಕೋನ ಮತ್ತು ಆ ಲಂಬಕೋನಕ್ಕೆ ಅಭಿಮುಖವಾದ ವಿಕರ್ಣ ಮತ್ತೆ ಒಂದು ಬಾಹು ಲಂಬಕೋನ ವಿಕರ್ಣ ಮತ್ತೆ ಬಾಹು ಪರಸ್ಪರ ಸಮ ಇದ್ರೆ ಲಂಬಕೋನ ವಿಕರ್ಣ ಬಾಹು ರೈಟ್ ಆಂಗಲ್ ಹೈಪೋಟೆನಿಸ್ ಅಂಡ್ ಒನ್ ಸೈಡ್ ಇದು ತಿಳಿಯಿಲ್ಲ ಹಾಗಾದ್ರೆ ಇಲ್ಲೊಂದು ರೈಟ್ ಆಂಗಲ್ ಈಕ್ವಲ್ ಆತ ಒಂದು ಹೈಪೋಟೆನಿಸ್ ಈಕ್ವಲ್ ಆತ ಒಂದು ಸೈಡ್ ಈಕ್ವಲ್ ಆಗ್ಯಾವ ಹಾಗಾದ್ರೆ ನಾವೇನು ಹೇಳ್ಬೋದು the given triangles two triangles that is triangle APB is congruent to triangle ABC ಇವೆರಡು ಪರಸ್ಪರ ಸರ್ವಸಮ ಆದರೆ ಇವೆರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮ ಆದರೆ ಆ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳಾದ B and C both are equal ಹೌದಾ it implies if given two triangles if they are congruent the corresponding angles that is B is equal to C ರೀಸನ್ ಏನು ಬರಬೇಕು ಸಿ ಪಿ ಸಿ ಟಿ ಇದು ತಿಳಿಲ್ಲ ಸಿ ಪಿ ಸಿ ಟಿ ಅಂತ ಬರ್ದು ಲಾಸ್ಟ್ ಹೆನ್ಸ್ ಪ್ರೂವ್ ಸಾಧಿಸಿದೆ ಬರೀತೀರಪ್ಪ ಈಗೇನಾದ್ರು 7 ಪಾಯಿಂಟ್ ಎಷ್ಟು ಪಾಯಿಂಟ್ ತಿಳಿದು